ಏನಾರೂನವ್ರೆ ಅಕ್ಸೆಪ್ಟ್ ಮಾಡುವಂಥ ಜನ ಆಮೇಲೆ ಹೇಳ್ಬಿಟ್ರೆ ದೇವರ ಕಾರ್ಯ ನಿಮ್ಮ ಲೈಫಲ್ಲಿ ಮಾಡ್ತಾನೆ. ಮೋಸಸ್ಗೆ ದೇವರು ಹೇಳಿದ್ರು, ರೆಡಿಯಾಗು, ಫರೋಹನ ಮುಂದೆ ನಾನು ಕಳಿಸ್ತೇನೆ. ಅವನು ಹೇಳ್ತಾನೆ, ನನಗೆ ಬಾಯಿ ಬರಲ್ಲ. ದೇವರು ಬಿಡಲ್ಲ, ಅವನು ಬಾಯಾಗಿ ಆರೋನ್ನ ಇಡ್ತಾರೆ. ಇಲ್ಲಿ ದೇವರು ಹೇಳ್ತಾನೆ, ನಾನು ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡ್ತೇನೆ. ಮೋಶೆಗೆ ಕೊಟ್ಟಂಥ ದೇವರು ಇವತ್ತು ನಮಗೂ ಆ ಬಾಯಿನ ಕೊಡ್ಲಿಕ್ಕಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ, ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಕೊಟ್ಟ ಮೊದಲನೇ ಅಧಿಕಾರ ಯಾವುದಪ್ಪ ಅಂತ ನೋಡುವಾಗ ಸತ್ಯವೇದ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಟ್ಟ ಮೊದಲನೇ ಅಧಿಕಾರ ದೆವ್ವಗಳನ್ನು ಬಿಡಿಸುವಂತ ಅಧಿಕಾರ. ದೆವ್ವಗಳನ್ನು ಬಿಡಿಸುವಂತ ಅಧಿಕಾರ. ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ದೆವ್ವ ಓಡಿಸೋದಕ್ಕೋಸ್ಕರ, ದೇವರೇ ನನಗೆ ದೆವ್ವ ಓಡಿಸೋ ವರ ಕೊಡು ವರ ಕೊಡು ವರ ಕೊಡು ಅಂತ ಕೇಳ್ತಾ ಇದ್ದಾರೆ. ದೆವ್ವ ಓಡಿಸೋದಕ್ಕೆ ವರ ಕೊಡು ಅಂತ ಪ್ರಾರ್ಥನೆ ಅನೇಕರು ಮಾಡ್ತಾ ಇದ್ದಾರೆ. ಅದು ದೇವರ ವಾಕ್ಯ ಹೇಳ್ತದೆ, ದೆವ್ವ ಓಡಿಸುವಂಥದ್ದು ಅದು ವರ ಅಲ್ಲ. ಸತ್ಯವೇದ ಹೇಳ್ತದೆ, ಅದು ವರ ಅಲ್ಲ, ಅದು ಅಧಿಕಾರ. ಅಧಿಕಾರ ಯೇಸು ಕೊಟ್ಟಿದ್ದಾನೆ, ವರ ಅಲ್ಲ. ಅಯ್ಯೋ, ಆ ವರ ಅವ್ರಿಗೈತೆ, ಆ ವರ ನನಗಿಲ್ಲ, ಆ ವರ ಅವ್ರಿಗೈತೆ, ಆ ವರ ನನಗಿಲ್ಲ ಅಂತ ಯಾರು ಹೇಳ್ತಾ ಇದ್ದೀರೋ ನೀವು ದೇವರಲ್ಲಿ ಬೆಳೆದಿಲ್ಲ ಅಂತ. ಯೇಸು ಹೇಳ್ತಾ ಇದ್ದಾನೆ, ತನ್ನ 12 ಮಂದಿ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ವಾಸಿ ಮಾಡುವುದಕ್ಕೂ. ರೋಗ ವಾಸಿ ಮಾಡೋದಕ್ಕೆ ಏನು ಬೇಕು? ವರ ಬೇಕಾಗಿಲ್ಲ, ಅಧಿಕಾರ ಬೇಕು. ದೆವ್ವ ಓಡಿಸೋಕೆ ಏನು ಬೇಕು? ವರ ಬೇಕಾಗಿಲ್ಲ, ಅಧಿಕಾರ ಬೇಕು. ನಿನ್ನ ಒಳಗಡೆ ಕಾನ್ಫಿಡೆನ್ಸ್ ಇದ್ರೆ ಆ ದೆವ್ವ ಹೋಗಲೇಬೇಕಂತೆ. ದೆವ್ವ ಇದ್ರೆ ಹೋಗೇ ಹೋಗುತ್ತೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಲೂಕ 9:1 ಮತ್ತು ಮಾರ್ಕ 16:17 ಓದುವಾಗ ಕರ್ತನು ಕೊಟ್ಟ ಅಧಿಕಾರವನ್ನು ಕುರಿತು ಈ ಅಧ್ಯಾಯಗಳಲ್ಲಿ ನಾವು ಮಾತನಾಡ್ತೇವೆ. 2 ಕೊರಿಂಥ 4:4 ನೋಡ್ತೇವೆ, ಒಬ್ಬ ಮನುಷ್ಯನಲ್ಲಿರುವ ಅಶುದ್ಧ ಆತ್ಮಗಳನ್ನು, ವ್ಯಭಿಚಾರದ ಆತ್ಮಗಳನ್ನು, ಇಚ್ಛೆಗಳ ಆತ್ಮಗಳನ್ನು, ಕುರುಡುತನದ ಆತ್ಮಗಳನ್ನು ಓಡಿಸಿದರೆ ಮಾತ್ರನೇ ಅವನನ್ನು ರಕ್ಷಣೆ ಮಾರ್ಗದಲ್ಲಿ ನಾವು ನಡೆಸೋದಕ್ಕೆ ಸಾಧ್ಯ ಅಂತ. ಸುಮ್ಮನೆ ಎಲ್ಲರೂ ರಕ್ಷಣೆ ಹೊಂದಿ ಜೀವಿಸೋಕ್ಕೆ ಆಗಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ರಕ್ಷಣೆ ಹೊಂದಿದ ತಕ್ಷಣ ಯೇಸು ನನ್ನ ಅಪ್ಪಿಕೊಂಡು ಮೇಲೆ ಕರ್ಕೊಂಡು ಹೋಗಲ್ರಿ. ಯಾಕಂದ್ರೆ ವಚನ ಹೇಳ್ತದೆ, ಒಬ್ಬ ಮನುಷ್ಯನಲ್ಲಿರುವ ಅಶುದ್ಧ ಆತ್ಮಗಳನ್ನು, ವ್ಯಭಿಚಾರದ ಆತ್ಮಗಳನ್ನು, ಇಚ್ಛೆಯ ಆತ್ಮಗಳನ್ನು, ಕುರುಡುತನದ ಆತ್ಮಗಳನ್ನು ಓಡಿಸಿದರೆ ಮಾತ್ರನೇ ಅವನ ರಕ್ಷಣೆಯಲ್ಲಿ ಜೀವಿಸಕ್ಕೆ ಸಾಧ್ಯ. ಒಂದು ಆಮೇಲೆ ಹೇಳ್ರಿ, ಒಂದು ಮನುಷ್ಯನಲ್ಲಿ ಏನಿರ್ತದಂತೆ? ಅಶುದ್ಧ ಆತ್ಮ. ಪ್ರಪಂಚದ ಯಾವುದೇ ದೇಶದಲ್ಲಿ ನೋಡ್ರಿ, ನಮ್ಮ ದೇಶದಲ್ಲಿ ವ್ಯಭಿಚಾರದ ಆತ್ಮ ಇಲ್ಲ ಅಂತ ಯಾರಾದರೂ ಬೋರ್ಡ್ ಹಾಕೋರ? ಅಧಿಕವಾಗಿ ತಾಂಡಾಡ್ತಾ ಇದೆ ಈ ಆತ್ಮ. ಅದಕ್ಕೆ ದೇವರ ವಾಕ್ಯ ಪೌಲ ಹೇಳ್ತಾನೆ, ಒಬ್ಬ ಮನುಷ್ಯನಲ್ಲಿರುವ ಅಶುದ್ಧ ಆತ್ಮಗಳನ್ನು, ವ್ಯಭಿಚಾರದ ಆತ್ಮಗಳನ್ನು, ಇಚ್ಛೆಯ ಆತ್ಮಗಳನ್ನು, ಕುರುಡುತನದ ಆತ್ಮಗಳನ್ನು ಓಡಿಸಿದರೆ ಮಾತ್ರವೇ ಅವನನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸಬಹುದು. ಇಲ್ಲ ಅಂದ್ರೆ ರಕ್ಷಣೆ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗಾಗಲ್ಲ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಈ ರೋಗ ವಾಸಿ ಆದರೆ ಬರ್ತೀನಿ. ಅವ್ರ ಕಣ್ಣು ಓಪನ್ ಆಗಿಲ್ಲ. ಅದಕ್ಕೆ ದೇವರ ವಾಕ್ಯ ಎಷ್ಟೋ ಜನ ಹೇಳ್ತಾರೆ, ನನ್ನ ಗಂಡ ಇನ್ನೊಬ್ಬಳನ್ನ ಇಟ್ಕೊಂಡ್ಬಿಟ್ಟಿದ್ದಾನೆ, ಈ ಪಾಪದ ಆತ್ಮ ನಮ್ಮ ಮೇಲೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ,
ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೇಸು ಶಿಷ್ಯರಿಗೆ ಕೊಟ್ಟ ಮೊದಲ ಅಧಿಕಾರ ಯಾವುದಪ್ಪ ಅಂದರೆ ದೆವ್ವಗಳನ್ನು ಓಡಿಸುವ ಅಧಿಕಾರ. ವ್ಯಭಿಚಾರದ ದೆವ್ವ, ಮೋಸ ಮಾಡೋ ದೆವ್ವ, ಸುಳ್ಳು ಹೇಳೋ ದೆವ್ವ, ಕಳ್ಳತನ ಮಾಡೋ ದೆವ್ವ, ಮೇಕಪ್ ಮಾಡ್ಕೊಳ್ಳೋ ದೆವ್ವ, ಚಾಡಿ ಹೇಳೋ ದೆವ್ವ, ಸಮಸ್ಯೆ ಮಾಡೋ ದೆವ್ವ, ಸಂದೇಹ ಹುಟ್ಟಿಸುವ ದೆವ್ವ, ಈ ದೆವ್ವಗಳು ಈ ರೂಪದಲ್ಲಿ ಒಬ್ಬನ ವ್ಯಕ್ತಿಯ ಒಳಗೆ ನೆಲೆಗೊಳ್ಳುವ ನಿಮಿತ್ತ ದೇವರು ಹೇಳ್ತಾನೆ, ಆ ದೆವ್ವಗಳನ್ನ ಮೊದಲು ನೀವು ಓಡಿಸಿದ್ರೆ ಆ ವ್ಯಕ್ತಿ ರಕ್ಷಿಸಲ್ಪಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಾರಣ ಈ ಪ್ರಪಂಚದ ಲೋಕಾಧಿಪತಿಯು ಅವರ ಮನಸ್ಸಿನ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಹಲ್ಲೆಲೂಯಾ. ಇದ್ದೀರಾ? ನನಗೆ ಹೋದ ವಾರ ಬಂದಿದ್ದು ಪಾಸ್ಟ್ರು ಕೇಳಿದ್ರು, ನಿಮ್ಮ ಜನ ಯಾಕೆ ಸೋತೋಗಿದ್ದಾರಲ್ಲ ಪಾಪ ಅಂತ. ನಾನಂದ್ರೆ ನನಗೆ ಗೊತ್ತಿಲ್ಲ ಅಂದೆ. ಅವ್ರು ಸೋತೋಗೋರು ನನಗೆ ಗೊತ್ತಿಲ್ಲ, ನಾನು ಸೋತೋಗಿದ್ದೀನಿ ಅಂದೆ. ನೀವು ಅದ್ದಂಗೆ ಇದ್ದೀರ, ಅವ್ರು ಯಾಕೆ ಸೋತೋಗವ್ರೆ ಅಂದರು. ಕಾರಣ ಅವ್ರು ಹೇಳೋದಿಲ್ಲರಿ, ದೇವರೇ ಕಾಯಿನ್ನ ನೋಡಿ ಹೇಳ್ತಾನೆ, ಕಾಯಿನ್ ಏನಾಯ್ತು ನಿನಗೆ ಅಂತಾನೆ. ಕಾಯಿನ್ಗೆ ಆಶ್ಚರ್ಯ. ಕಾಯಿನ್ಗೆ ದೇವ್ರು ಬಂದು ಕೇಳ್ತಾರೆ, ನಿನ್ನ ಏಬೇಲ್ ಸಾಯಿಸ್ಬಿಟ್ಟ ಅಂತ ಕೇಳಲ್ಲ, ಅವನ್ನ ಸಾಯಿಸ್ಬಿಟ್ಟ ಅಂತ ಕೇಳಲ್ಲ, ಅವನ ಮುಖ ನೋಡಿದ ತಕ್ಷಣ ಕೇಳ್ತಾರೆ, ಏನು ನಿನಗೆ ರೋಗ ಅಂತಾನೆ. ಹಾಂ, ನಾವು ಹಂಗೆ ಜನ ನೋಡಿದ ತಕ್ಷಣ ಕೇಳ್ತೀವಿ, ಸಿಸ್ಟರ್ ನಿಮ್ಗೆ ಆರೋಗ್ಯ ಸರಿ ಇಲ್ವಾ, ಬ್ರದರ್ ನಿಮಗೆ ಜ್ವರನಾ, ಯಾಕೆ ನಿಮ್ಮ ಮುಖ ಸಪ್ಪಗಾಗಿದೆಯಲ್ಲ. ನಾವೆಲ್ಲಿದ್ದೀವಿ? ದೇವ್ರ ಹತ್ರ ಇದ್ದೀವಿ, ದೇವ್ರ ಹತ್ರ ಇದ್ದೀವಿ. ಮತ್ತು ಯಾಕೆ ಭಯ ಪಡ್ತಾ ಇದ್ದೀವಿ? ದೇವ್ರ ಹತ್ರ ಇದ್ದೀವ, ದೇವ್ರ ಹತ್ರ ಇದ್ದೀವ. ಇದು ಯಾರ ಮನೇಲಿ? ಮನೇಲಿ ಯಾಕ್ರಿ ನೀವು ನೊಂದೋಗಿದ್ದೀರಾ, ಕುಗ್ಗೋಗಿದ್ದೀರಾ? ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಭಕ್ತನಾದ ಪೌಲ ಹೇಳ್ತಾನೆ, ಒಬ್ಬ ಮನುಷ್ಯನಲ್ಲಿರುವ ಅಶುದ್ಧ ಆತ್ಮಗಳನ್ನು, ವ್ಯಭಿಚಾರದ ಆತ್ಮಗಳನ್ನು, ಇಚ್ಛೆಗಳ ಆತ್ಮಗಳನ್ನು, ಕುರುತನದ ಆತ್ಮಗಳನ್ನು ಓಡಿಸಿದ್ದಾರೆ. ಅವನು ಪರಿಪೂರ್ಣವಾದ ರಕ್ಷಣೆ ಹೊಂದೋಕ್ಕೆ ಸಾಧ್ಯ. ನಾನು ಮುಳುಗೆದ್ದು ಬಂದುಬಿಟ್ಟಿದ್ದೀನಿ ಅಂತ ತಕ್ಷಣ ರಕ್ಷಣೆ ಬಂದಿಲ್ಲ. ಮುಳುಗದೇ ಇರೋವನಕ್ಕಿಂತ ಮುಳುಗಿರೋವಂದೇ ಪ್ರಾಬ್ಲಮ್ ಜಾಸ್ತಿ. ಮುಳುಗಿಲ್ವಲ್ಲ, ಅವನದು ಪ್ರಾಬ್ಲಮ್ ಇಲ್ಲ. ಅವನು ಇನ್ನೂ ಎದುರ್ಕೊಂಡವನು, ನಾನು ಟಿ ವಿ ನೋಡೋದು ಬಿಟ್ಟಿಲ್ಲ, ಕುಡಿಯೋದು ಬಿಟ್ಟಿಲ್ಲ, ಬೀಡಿ ಹೊಡೆಯೋದು ಬಿಟ್ಟಿಲ್ಲ, ಪಾಪ ಮಾಡೋದು ಬಿಟ್ಟಿಲ್ಲ, ಹೆಂಗೆ ಹೋಗಿ ಮುಳುಗೋದು ಅಂತ ಅವನಿಗೆ ಭಯ. ಮುಳುಗಿರೋವನಿಗೆ ದೇವ್ರು ಬಂದು ಶಿಕ್ಷೆ ಕೊಟ್ಟಿಲ್ವಲ್ಲ, ಅದಕ್ಕೆ ಭಯ ಇಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ಈ ಕಾರಣ ಈ ಪ್ರಪಂಚದ ಲೋಕಾಧಿಪತಿಯು ಅವರ ಮನಸ್ಸಿನ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. ಇದ್ದೀರಾ? ಕುರುಡಾದ ಕಿವಿಡಾದ ಆತ್ಮಗಳನ್ನು ಓಡಿಸುವುದಾದರೆ ದೇವರ ಮಹಿಮೆಯಿಂದ ಅವ್ರ ಹೃದಯವನ್ನು ದೇವರು ತುಂಬಿಸ್ತಾನೆ. ಎಲಿಷನ ಜೊತೆ ಪವರ್ಫುಲ್ ಎಲಿಷ, ಅವನು ಗೆಹಜಿ ಇದ್ದವನೇ. ನಾನು ನೆನ್ಕೊಳ್ತೀನಿ, ಎಲಿಷ ಎವ್ರಿ ಡೇ ಮಿರಕಲ್ ಮಾಡ್ತಾ ಇದ್ದ. ಅಂಥ ಪವರ್ಫುಲ್ ಭಕ್ತನ ಜೊತೆ ಇದ್ದಂಥ, ಅಂಥ ಪವರ್ಫುಲ್ ದೇವರ ಮನುಷ್ಯನ ಜೊತೆ ಇದ್ದಂಥ ಆ ಗೆಹಜಿ, ಅವನ ಕಣ್ಣು ಓಪನ್ ಆಗಿಲ್ಲ ರೀ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಅಧಿಪತಿ ವಿಶ್ವಾಸಿಯ ಕಣ್ಣುಗಳನ್ನು ಮುಚ್ಚಿಬಿಟ್ಟಿದ್ದಾನಂತೆ. ಪರಲೋಕದ ಕಡೆ ನೋಡಂಗಿಲ್ಲ ಅವರು, ದೇವ್ರ ಕಡೆ ನೋಡಂಗಿಲ್ಲ ಅವರು, ಸಭೆ ಕಡೆ ನೋಡಂಗಿಲ್ಲ ಅವರು. ನೋಡಿ ಎಷ್ಟು ಚೇರ್ಕಾಲಿದೆ. ಕಾರಣ ಏನು? ಅವರು ಮಂಕ್ ಮಾಡಿರೋದಕ್ಕೆ ಅವ್ರ ಟ್ರಿಪ್ಗೆ ಹೋಗ್ಬಿಟ್ಟವ್ರೆ. ಮಂಕ್ ಆಗಿಲ್ಲ ಅಂದಿದ್ರೆ ದೇವ್ರ ಮನೆಗೆ ಬರ್ತಾಯಿದ್ರು. ನನಗೆ ಟ್ರಿಪ್ ಹೊಡಿಯೋಕ್ಕೆ ಬರಲ್ವಾ? ನನಗೆ ಬರಲ್ವಾ? ಊರು ಸುತ್ತಕ್ಕೆ ನನಗೆ ಗೊತ್ತಿಲ್ವಾ? ಹಂಗಾದ್ರೆ ನಾನು ಒಪ್ಪಿಸ್ಕೊಟ್ಟಿದ್ದೀನಿ ಅಂದರೆ ಈ ಸಭೆ ಒಪ್ಪಿಸ್ಕೊಡ್ಬೇಕು. ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಮಾಡು. ಭಾನುವಾರ ದೇವರ ದಿನ, ದೇವರಿಗೆ ಅಡ್ಡು ಬೀಳೋ ದಿನ, ದೇವರ ಮನೇಲಿ ಕೂತ್ಕೊಳ್ಳೋ ದಿನ, ದೇವರನ್ನ ಘನಪಡಿಸುವಂಥ ದಿನ, ದೇವರೊಂದಿಗೆ ಮಾತನಾಡುವಂಥ ದಿನ, ದೇವರನ್ನ ಮಹಿಮೆ ಪಡಿಸುವಂಥ ದಿನ. ಹಾಗಾದ್ರೆ ನಿನ್ನ ಕುರುಡುತನ ಆಚೆ ಹೋಗಿದ್ರೆ, ನಿನ್ನ ಬಂಡುತನ ಆಚೆ ಹೋಗಿದ್ರೆ, ನಿನ್ನ ಮಂಡುತನ ಆಚೆ ಹೋಗಿದ್ರೆ ದೇವರು ನಿನ್ನನ್ನು ಮಹಿಮೆಯಿಂದ ಘನಪಡಿಸ್ತಾನಂತೆ. ಮೋಶೆಗೆ ಅದಕ್ಕೆ ಹೇಳ್ತಾನೆ, ಮೋಸಸ್ ನನ್ನ ಮಾತನ್ನು ಕೇಳುವಂಥ ಮೋಸಸ್, ಫರೋನ ಬಳಿಗೆ ಹೋಗು ಬಾ, ನಾನು ನಿನಗೆ ವರ ಕೊಡಲ್ಲ, ಅವನ ಮುಂದೆ ನಿಲ್ಲೋದಕ್ಕೆ ಅಧಿಕಾರ ಕೊಡ್ತೇನೆ.
ಇವತ್ತು ಅದೇ ಯೇಸು ಶಿಷ್ಯರಿಗೆ ಹೇಳ್ತಾನೆ, ನಿಮಗೆ ವರ ಬೇಕಾ ಅಧಿಕಾರ ಬೇಕಾ? ವರ ಬೇಕಾ ಅಧಿಕಾರ ಬೇಕಾ? ನನ್ನ ಮಾತನ್ನ ಕೇಳು, ವರನೂ ಅಪ್ಲೈ ಆಗುತ್ತೆ. ನನ್ನ ಮಾತನ್ನು ಕೇಳು, ಅಧಿಕಾರನೂ ಅಪ್ಲೈ ಆಗುತ್ತೆ. ವರ ಮತ್ತು ಅಧಿಕಾರ ಎರಡೂ ಇರುವಾಗ ನಿನ್ನ ಜನಗಳ ಮಧ್ಯದಲ್ಲಿ ಫಲ ಕೊಡತಕ್ಕವನು ಆಗಿರ್ತೀಯ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಅಧಿಕಾರನೂ ಮಾಡಬಾರ್ದು, ಮಾತು ಕೇಳಬಾರ್ದು, ವಿಧೇಯತೆಯೂ ಆಗಬಾರ್ದು ಅಂತ ಈ ಲೋಕದ ಅಧಿಪತಿ ಮನುಷ್ಯನ ಕಣ್ಣನ್ನು ಮಂಕು ಬಳಿದು ದೇವರ ಕಡೆಗೆ ತಿರುಗದ ಹಾಗೆ ಅವನು ಕೆಲಸ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಕುರುಡಾದ ಕಿವಿಡಾದ ಆತ್ಮಗಳನ್ನು ನೀನು ಓಡಿಸೋದಾದರೆ ದೇವರ ಮಹಿಮೆಯಿಂದ ಅವರ ಹೃದಯಗಳನ್ನು ನಾನು ತುಂಬಿಸ್ತೇನೆ. 50ನೇ ವರ್ಷಕ್ಕೆ ಕಾಲಿಟ್ಟೆ. ನಾನು ದೇವರಿಗೆ ಕೇಳಿದೆ, ಸ್ವಾಮಿ, ಜನ ಏನು ಕೊಡ್ತಾರೆ ನನಗೆ ಗೊತ್ತಿಲ್ಲ, ನೀನು ನನಗೇನು ಕೊಡ್ತೀಯ? ನೀನೇನು ಕೊಡ್ತೀಯ ಅದು ಕನ್ಫರ್ಮ್ ಮಾಡಪ್ಪ. ಜನ ಪಾಪ ಅವ್ರಿಗೆ ಇಷ್ಟ ಬಂದಿದ್ದು ಗಿಫ್ಟ್ ಕೊಡ್ತಾರೆ, ಅದು ಬೇರೆ. ಆದರೆ ನಾನು ಕ್ರಿಕೆಟಲ್ಲಿ 50 ಹೊಡೆದ್ರೆ ಅವನಿಗೆ ಗ್ರೇಡ್ ಜಾಸ್ತಿ. ನೆಕ್ಸ್ಟ್ ಯಾವ ಬಾಲಲ್ಲಿ ಅವನು ಔಟ್ ಆಗ್ತಾನೆ ಗೊತ್ತಿಲ್ಲ, ಅವನು ನೆಕ್ಸ್ಟ್ ಹೋಗೋದೆಲ್ಲ ಗ್ರೇಸ್. ಅವನಿಗೆ ಕಾಯ್ತಾ ಇರ್ತಾರೆ ಅವನು 100 ಹೊಡಿಲಿ ಅಂತ. ಆದರೆ ಜೀವನದಲ್ಲಿ 100 ಹೊಡೆಯೋದು ಸುಲಭ ಅಲ್ಲ, ಅದು ಗೇಮ್. ಈ ಲೈಫ್ ಗೇಮ್ ಬೇರೆ. ಈ ಲೈಫ್ ಗೇಮನ್ನು ದೇವರೇ ಆಡಿಸೋದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 70 ಬಲ ಹೆಚ್ಚಿದರೆ ಒಂದು ಪಾಸ್ಟ್ರು ಹೋಗಿ ಒಂದು ಪೇಷಂಟ್ ಹತ್ರ ನಿಂತ್ಕೊಡ್ರಂತೆ. ಅವಿಶ್ವಾಸಿ ಪಾಸ್ಟ್ರನ್ನ ಕಷ್ಟಪಟ್ಟು ಅವ್ರ ಅಮ್ಮನ ಹತ್ರ ಕರ್ಕೊಂಡೋದ. ಅವರಮ್ಮ ಅಡ್ಮಿಂಟ್ ಆಗಿದ್ರು. ಪಾಸ್ಟ್ರು ಕೇಳಿದ್ರು, ಎಷ್ಟು ವರ್ಷ ಇವರಿಗೆ? 70 ವರ್ಷ. ಇನ್ನು ಬದುಕೇನು ಮಾಡ್ತಾರೆ ಅಂತ ದೇವ್ರಿಗೆ ಕೇಳಿದ್ರಂತೆ. ದೇವ್ರು ಅವ್ರನ್ನ ಬೇಗ ಕರ್ಕೊಂಬಿಡು ಅಂತ. ಅವನು ಪ್ರೇಯರ್ ಮಾಡ್ದ. ಈ ಇಡೀ ಫ್ಯಾಮ್ಲಿ ಹಿಂದೂಗಳಾಗೋಯ್ತು ಹೋಗಿ. ಕಾರಣ ಏನು? ಅವರ ಮೈಂಡ್ ಓಪನ್ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿ, ನಾನು ದೇವರಿಗೆ, ದೇವರೇ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ, ನನಗೇನು ಕೊಡಲಿಕ್ಕಿದ್ದೀಯ ನೀನು? ನಿನ್ನಿಂದ ನನಗೆ ಬರುವಂಥ ಗಿಫ್ಟ್ ಏನು? ದೇವರ ಹತ್ರ ಕಾಯುವಾಗ ದೇವರು ನನಗೆ ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ನಾನು ನಿನ್ನನ್ನು ಅಧಿಕಾರ ಕೊಟ್ಟು ನಡೆಸಲಿಕ್ಕಿದ್ದೇನೆ. ದೆವ್ವಗಳು ಓಡುತ್ತೆ, ಚೀರಿ ಓಡುತ್ತೆ, ರೋಗಗಳು ಓಡುತ್ತೆ. ನಿನ್ನ ಕೂಟಗಳಲ್ಲಿ ಅನೇಕ ಅತಿಶಯ ಕಾರ್ಯಗಳನ್ನ ನಾನು ಮಾಡ್ತೇನೆ. ಅದಕ್ಕೆ ಮೊದಲನೇ ಬರ್ತಡೇ ಆದಮೇಲೆ ಬಂದಿದ್ದು ಈ ಆತ್ಮಗಳ ವಿಷಯದಲ್ಲಿ ದೇವರು ಮಾತಾಡ್ತಾನೆ. ಆಗ ನೋಡುವಾಗ ದೇವರು ಹೇಳ್ತಾನೆ, ನಾನು ಮೊದಲು ನನ್ನ ಶಿಷ್ಯರಿಗೆ ಕೊಟ್ಟಂಥ ಅಧಿಕಾರ ಯಾವುದು ಅಂದರೆ ದೆವ್ವಗಳನ್ನು ಓಡಿಸುವಂಥ ಅಧಿಕಾರ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೆವ್ವ ಹೋಗ್ಬೇಕಂತ ಆಸೆ? ದೆವ್ವ ಭಯಂಕರ ವೆರೈಟೀಸ್ ಐತೆ. ಯಾವ ದೆವ್ವ ಹೆಂಗೈತೆ ಅಂತಲೇ ಗೊತ್ತಾಗಲ್ಲ. ಫಂಕ್ಷನ್ ಹಿಂದೆ ದೇವರು ನನಗೆ ಹೇಳಿದ್ರು, ನಾಳೆ ಒಂದು ಗಲಾಟೆ ಆಗೋ ಚಾನ್ಸ್ ಇದೆ ಅಂತ. ನಾನು ಅಂದ್ಕೊಂಡೆ ಅದು ಯಾವ ಗಲಾಟೆನೂ ಗೊತ್ತಿಲ್ವಲ್ಲಪ್ಪ ಅಂತ. ಪಾಪ ಹಿಂದೂಗಳಲ್ಲಿ ಒಂದು ಫಂಕ್ಷನ್ ಆದರೆ ಪರ್ಕೆನ ತಂದು ಸುಟ್ಟು ದೃಷ್ಟಿನೆಲ್ಲ ಪಟಪಟ ಪಟಪಟ ಅಂತ ಮುರಿದು ಬಿಡ್ತಾರೆ. ನಾನು ಯಾವ ಪರ್ಕೆ ಸುಡಲಿ? ನನಗೆ ಬಂದಿರೋ ದೃಷ್ಟಿನ ಸುಡಬೇಕು ಅಂದರೆ ದೇವರೇ ಬರಬೇಕು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಿರೋ ವಿಶ್ವಾಸಿಗಳಿಗೆ ದೃಷ್ಟಿ ಆದರೆ ಮುರಿಯೋದು ಯಾರು? ಪರ್ಕೆ ಮುರಿಯಲ್ಲ, ಏಸು ಇಳಿದು ಬರ್ತಾನೆ. ಒಂದು ಆಮೇಲೆ ಹೇಳ್ರಿ. ಈಗ ಎಲ್ಲರೂ ಎಸ್ಪೆಷಲಿ ಈ ಮಾಟ ಮಂತ್ರಗಳು ಜಾಸ್ತಿ ಮಾಡಿಸ್ತಾರೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಿನಗೊಂದು ದೇವರಿಗೆ ಲೆಟ್ರ್ ಬರೆದಿದ್ದೀನಿ ಅಂತ. ನಾವು ಲವ್ ಲೆಟ್ರ್ ಬರ್ದಂಗೆ ಇವನು ಲೀವ್ ಲೆಟ್ರ್ ಬರ್ದಂಗೆ ಒಂದು ಲೆಟ್ರ್ ಬರೀತಾನೆ. ಅವ್ನು ಸಾಲ ಕೊಡಬೇಕು, ಬೇಗ ಕೊಡು ಅಂತ. ನನಗೆ ತುಂಬ ಜನ ಲೆಟ್ರ್ ಬರೆದುಬಿಟ್ರು, ಯಾವ ಲೆಟ್ರ್ ವರ್ಕೌಟ್ ಆಗಿಲ್ಲ. ಒಬ್ಬರು ಫೋನ್ ಮಾಡಿದ್ರು ನನಗೆ 3 ದಿನ ಟೈಮ್ ಕೊಟ್ಟವ್ರೆ, ರಕ್ತ ಕಕ್ಕಿ ಸತ್ತೋಗ್ಬಿಡ್ತೀನಿ ಅಂತ. ನಾನಂದಪ್ಪ, ನಾನು 10 ವರ್ಷದಿಂದ ಲೆಟ್ರ್ಗಳನ್ನ ನೋಡ್ತಾ ಇದ್ದೀನಿ. ನಾನು ಸತ್ತಿಲ್ಲ, ನೀನು ಸಾಯಲ್ಲ. ಹಲ್ಲೆಲೂಯಾ. ನನ್ನ ಸಾಯಿಸದೇ ಇರತಕ್ಕ ದೇವರು ನೀನು ನಂಬಿದ್ರೆ ನೀನು ಸಾಯಲ್ಲ. ಹಲ್ಲೆಲೂಯಾ. ಅದು ದೇವರ ಹತ್ರ ಯಾರು ಆಟ ಆಡಬಾರ್ದು. ದೇವರನ್ನ ಭಯಭಕ್ತಿಯಿಂದ ಸೇವನೆ ಮಾಡಬೇಕು.
ದೇವರು ಹೇಳ್ತಾನೆ, ನಿಮ್ಮ ಹೃದಯನ ಖಾಲಿ ಮಾಡಿಕೊಂಡು ನನ್ನ ಹತ್ರ ಬನ್ನಿರಿ, ನಾನು ನಿಮ್ಮನ್ನು ಅಭಿಷೇಕದಿಂದ ಘನಪಡಿಸ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಕಡೆ ವಚನ ಹೇಳ್ತದೆ, ನೀವು ಯಾವಾಗ ಶಕ್ತಿಯುತವಾಗಿ ಅಧಿಕಾರದಿಂದಲೂ ವಾಗ್ದಾನಗಳನ್ನು ಗಟ್ಟಿಯಾಗಿ ಇಟ್ಕೊಳ್ತೀರೋ ಆಗ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಹಿಂದೆ ವಾಗ್ದಾನ ಮಾಡಿದ ಕರ್ತನು ನಿಮ್ಮ ಪರವಾಗಿ ಇಳಿದು ಬಂದು ನಿಂತ್ಕೊಳ್ತಾನಂತ. ಒಂದು ಆಮೇಲೆ ಹೇಳ್ರಿ, ಯಾಕೋಬ ದೇವರನ್ನ ಆತುಕೊಂಡ ನಿಮಿತ್ತವಾಗಿ ಅವನ ಪರವಾಗಿ ದೇವರೇ ಇಳಿದು ಬರ್ತಾನೆ. ಕಷ್ಟವನ್ನು ಸಹಿಸಿಕೊಳ್ಳುವ ಒಂದು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ. ಒಂದು ಆಮೇಲೆ ಹೇಳ್ರಿ. ನೋಡ್ರಿ, ಯಾವಾಗ ವೇದವಾಕ್ಯಗಳನ್ನು ನೀವು ಮಾತಾಡ್ತಿರೋ ನಿಮಗೆ ಗೊತ್ತಿಲ್ಲದ ಒಂದು ಸ್ಟ್ರೆಂತ್, ಪರಲೋಕದ ಸ್ಟ್ರೆಂತ್ ನಿಮ್ಮ ಹಿಂದೆ ಬಂದು ನಿಲ್ಲುತ್ತಂತೆ. ನೀವು ಯಾವಾಗ ವಚನಗಳನ್ನ ಇಟ್ಟು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಿರೋ ಆಗ ನಿಮಗೆ ಗೊತ್ತಿಲ್ಲದ ಒಂದು ಸ್ಟ್ರೆಂತ್ ನಮ್ಮ ಹಿಂದೆ ಬಂದು ನಿಂತಿರುತ್ತಂತೆ. ನೀವು ಪ್ರಾರ್ಥನೆ ಮಾಡಿ ವಾಕ್ಯ ಇಟ್ಟು ಮಾತಾಡಿ, ಅದರಲ್ಲಿರೋ ಸ್ಟ್ರೆಂತೇ ಬೇರೆ. ಅದಕ್ಕೆ ಪ್ರವಾದಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದ್ಕೊಳ್ತಾರೆ. ನೀವು ಯಾವಾಗೆಲ್ಲ ದೇವ್ರ ಮನೆಗೆ ಹೋಗ್ತಿರೋ ಹೊಸ ಸ್ಟ್ರೆಂತ್ ಬರುತ್ತೆ. ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಬಲ ಕಡಿಮೆ ಆಗಲ್ಲ. ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸ್ಟ್ರೆಂತ್ ಕಡಿಮೆ ಆಗಲ್ಲ. ಪ್ರಾರ್ಥನೆ ಮಾಡುವಾಗ ಬೇಗ ಸತ್ಯವಾದ ಹೇಳ್ತದೆ, ನಿಮಗೆ ಗೊತ್ತಿಲ್ಲದ ಪರಲೋಕದ ಒಂದು ಶಕ್ತಿ ನಿಮ್ಮ ಹಿಂದೆ ನಿಂತ್ಕೊಳ್ತದಂತೆ. ಮೊನ್ನೆ ಅಷ್ಟು ಫಂಕ್ಷನ್ ಆಯಿತು, ಒಂದು ಬ್ಯಾಗಲ್ಲಿ ಯಾರೋ ಮಾಡಿಸ್ಕೊಂಬಂದು ಇಟ್ಟುಬಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆಗ ಇನ್ನೆಷ್ಟು ವೈರಿ ಕೆಲಸ ಮಾಡ್ತಾ ಇದ್ದಾನೆ, ಈ ಸಭೆಯಲ್ಲೂ ಕೆಲಸ ಮಾಡ್ತಾವನೆ, ಹೊರ್ಗಡೆನೂ ಕೆಲಸ ಮಾಡ್ತಾವನೆ. ನಾನು ದೇವ್ರ ಹತ್ರ ಅದೇ ಪ್ರಾರ್ಥನೆ ಮಾಡ್ತೇನೆ, ದೇವರೇ ನನ್ನ ಇಲ್ಲಿ ಸತ್ಯ ಹೇಳಕ್ಕಿಟ್ಟಿದ್ಯಾ, ಸತ್ಯ ಹೇಳಿದ್ರೆ ಕೇಳಲ್ಲ ಅಂತಾರೆ. ಇನ್ನೇನು ಹೇಳೋದು ಇವ್ರಿಗೆ? ಸತ್ಯ ಹೇಳಿದ್ರೆ ಸತ್ತೋಗ್ಬಿಡ್ತಾರೆ, ಸುಳ್ಳು ಹೇಳಿದ್ರೆ ಬದುಕ್ತಾವ್ರೆ. ನಾನೇನು ಹೇಳಬೇಕು? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸತ್ಯ ಹೇಳಿದ್ರೆ ಬದುಕ್ತೀರಾ? ಬೈಬಲ್ ಹೇಳ್ತದೆ ಸತ್ಯ ಹೇಳಿದ್ರೆ ಬದುಕ್ತೀಯ. ಸೈತಾನ್ ಹೇಳ್ತಾನೆ ಸತ್ಯ ಕೇಳಿದ್ರೆ ನೀನು ಸತ್ತೋಗ್ಬಿಡ್ತೀಯ ಅಂತಾನೆ. ನನಗೆ ಸುಮಾರು ದಿನದಿಂದ ಈ ಮನೆಯಲ್ಲಿ ನನಗೆ ವಿರುದ್ಧವಾಗಲೇ ಕತ್ತಿ ಮಸ್ಸಿಯವರು ಎದ್ದಿದ್ರು, ದೇವ್ರು ತೋರಿಸಿದ್ರು. ಆದರೆ ಜನಕ್ಕೆ ಕೇಳೋಂಗಿಲ್ಲ ನಾನು. ಯಾಕಂದರೆ ಈ ಮನೆ ಒಡೆಯೋಕ್ಕೆ ದೇವ್ರು ನನಗೆ ಕೊಟ್ಟಿಲ್ಲ, ಈ ಮನೆನ ಕಟ್ಟಕ್ಕೆ ದೇವ್ರು ನನಗೆ ಕೊಟ್ಟಿರೋದು. ಮನೆ ಒಡೆಯೋದಾಗಿದ್ರೆ ಯಾವಾಗಲೂ ಹೊಡೆದಾಕಿ ಚಿಂದಿ ಚಿತ್ರಣ ಮಾಡಿಬಿಡ್ತಾ ಇದ್ದೆ. ಆದರೆ ಮನೆ ಒಡೆಯೋದಕ್ಕೆ ದೇವ್ರು ಕರೆದಿಲ್ಲ, ಮನೆ ಕಟ್ಟಕ್ಕೆ ದೇವ್ರು ಕರೆದಿದ್ದಾನೆ. ಮೊನ್ನೆ ದಿನ ರಾತ್ರಿ ತಾನೇ ಫಂಕ್ಷನ್ ಮುಗಿದು ನಾವು 1:45 ಮನೆಗೆ ಬಂದು. ಫಂಕ್ಷನ್ ಚೆನ್ನಾಗಿತ್ತ ಚೆನ್ನಾಗಿಲ್ವಾ? ಜೋರಾಗಿ ಹೇಳ್ರಿ. ಊಟ ಅಲ್ಲ, ಫಂಕ್ಷನ್ ಚೆನ್ನಾಗಿತ್ತ? ಕಾರಣ ಏನು? ದೇವರು ನಿಮಗೊಂದು ಅಧಿಕಾರ ಕೊಟ್ಟು ನಡೆಸೋದಕ್ಕೆ ಇಷ್ಟಪಡುವಾಗ ವೈರಿಯ ಸಕಲ ಆಯುಧಗಳು ಕಟ್ಟಲ್ಪಡುತ್ತೆ, ಮುರಿಯಲ್ಪಡುತ್ತೆ. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಶಿಷ್ಯರಿಗೆ ಅಧಿಕಾರ ಕೊಟ್ಟಿದ್ದೀನಿ. ಆ ಅಧಿಕಾರ ವರ ಅಲ್ಲ. ನೀನು ನಂಬಿದ್ರೆ ಅಧಿಕಾರ ನಿನ್ನ ಮೂಲಕ ಅದು ಹೊರಗಡೆ ಬರ್ತದೆ. ಕಳೆದಾಗ ಇನ್ನೊಂದು ವಚನ ಓದಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಸೈತಾನ್ನ ಕಾರ್ಯಗಳನ್ನು ಲಯಪಡಿಸೋದಕ್ಕೋಸ್ಕರವೇ ದೇವಕುಮಾರನು ಒಂದು ಆಮೇಲೆ ಹೇಳ್ರಿ. 1 ಯೋಹನ 4:4 ದೇವರ ವಾಕ್ಯ ಹೇಳ್ತದೆ, ಮಕ್ಕಳೇ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ಒಂದು ಆಮೇಲೆ ಹೇಳ್ರಿ. ಪ್ರಿಯ ಮಕ್ಕಳೇ, ನೀವು ದೇವರಿಂದ ಹುಟ್ಟಿದವರಾಗಿರೋದ್ರಿಂದ ಅವುಗಳನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಾ?
ಸೈತಾನನ ತಂತ್ರಗಳನ್ನ ಜಯಿಸ್ತೀರಾ, ಸೈತಾನನ ಕುತಂತ್ರಗಳನ್ನ ಜಯಿಸ್ತೀರಾ, ಆಪಾದನೆಗಳನ್ನ ಜಯಿಸ್ತೀರಾ, ಹೋರಾಟಗಳನ್ನ ಜಯಿಸ್ತೀರಾ, ಸಮಸ್ಯೆಗಳನ್ನ ಜಯಿಸ್ತೀರಾ, ಮಾಟ ಮಂತ್ರಗಳನ್ನ ಜಯಿಸ್ತೀರಾ. ಅವನೆಲ್ಲ ತಂತ್ರಗಳನ್ನ ಲಯಪಡಿಸಿ ಜಯಿಸುವಂತ ಒಂದು ಬಲ ದೇವರು ನಿಮಗೆ ಕೊಡ್ತಾನೆ. ಅರಣ್ಯಕಾಂಡ 23 ಹೇಳ್ತದೆ, ಯಾಕೋಬನಿಗೆ ವಿರುದ್ಧವಾದ ಮಾತ ಮಂತ್ರ ತಂತ್ರಗಳಿಲ್ಲ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಕಣಿ ಹೇಳುವವರಿಲ್ಲ. ಒಂದಲ್ಲೇಲು ಹೇಳ್ರಿ ನೋಡಿ, ನಮಗೆ ಮಾಟ ಮಂತ್ರ ಇಲ್ಲಂತೆ, ಮತ್ತು ನಾವು ಕೈ ಹೋಗಿ ಕೊಟ್ಟರೆ ನಮಗೆ ಕರೆಕ್ಟಾಗಿ ಹೇಳೋಕ್ಕೆ ಇಲ್ಲಿ ಅನ್ಯ ಜನ ಇಲ್ಲ ಅಂತೆ. ಅನ್ಯರಿಗೆ ಅನ್ಯ ಹೇಳ್ತಾನೆ 500 ರೂಪಾಯಿಗೆ ಒಂದು ಕಣಿನ, ಆದರೆ ವಿಶ್ವಾಸಿಗೆ ಹೇಳೋಕ್ಕೆ ಅವನ ಕೈಯಲ್ಲಿ ಆಗಲ್ಲ. ನನ್ನ ಹತ್ರ ಒಬ್ಬ ಬುಡುಬುಡಿಕೆ ಅವನು ಬಂದಿದ್ದ, ನನ್ನ ನೋಡಿ ಹೇಳ್ದೆ, ನಿಮ್ಮ ಮುಖದಲ್ಲಿ ರಾಜಕಳೆ ಇದೆ, ಅದಿದೆ ಇದಿದೆ ಎಲ್ಲ ಹೇಳ್ದ. ನಾನಂದು ನನಗೆ ಹೇಳಿದ್ದು ನನ್ನ ಕಡೆ ನಿನಗೆ ಯಾಕಿಲ್ಲಯ್ಯ ಅಂದೆ. ನನ್ನ ಭವಿಷ್ಯತ್ ಹೇಳೋವನು ನೀನು ಯಾಕಪ್ಪ ಭವಿಷ್ಯತ್ ರೂಪಿಸ್ಕೊಂಡಿಲ್ಲ? ಅವನಿಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ಕಕ್ಕಾಬಿಕ್ಕಿ ಆಗ್ಬಿಟ್ಟ. ಮುಂದದ್ದು ನಂದೇನು ಹೇಳೋಕ್ಕೆ ಬರಲಿಲ್ಲ. ಅವನು ಬೈಬಲ್ ಕರೆಕ್ಟಾಗಿ ಹೇಳ್ತದೆ, ಇಸ್ರಾಯೇಲರಿಗೆ ಮಾಟ ಮಂತ್ರ ಇಲ್ಲ, ನಿಮ್ಮ ವಿಷಯದಲ್ಲಿ ಕಣಿ ಹೇಳೋರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಯೆಶಾಯ 54:17 ಹೇಳ್ತದೆ, ನಿನಗೆ ವಿರುದ್ಧವಾಗಿ ಹೇಳುವ ಯಾವ ಆಯುಧವೂ ಜಯಿಸೋದಿಲ್ಲ. ಅವನು ಯಾವನು ಗುಗ್ಗು ನನ್ನ ಮಗ ಮೊನ್ನೆ ನಮ್ಮ ಮನೆಗೆ ನುಗ್ಗುಬಿಟ್ಟ, ಯಾಕೆ ಬಂದ ಅಂತ ಈಗ ಅಳ್ತಾವನು. ಬರಬಾರ್ದಾಗಿತ್ತು, ಬಂದುಬಿಟ್ಟ, ಸಿಕ್ಕಾಕೊಂಬಿಟ್ಟ, ಈಗ ವಿಲಿ 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 ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಎಂಟ್ರಿ ಕೊಟ್ಟರೆ ಅವನಿಗೆ ಸಮಸ್ಯೆ. ಪ್ರಿಯ ಸಹೋದರ ಸಹೋದರಿಯೇ, ದೇವ್ರ ವಾಗ್ದಾನ ಎಷ್ಟು ಗ್ಯಾರಂಟಿ ನೋಡ್ರಿ. ನೀವು ಮೌನವಾಗಿರ್ರಿ, ನಾನು ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ. ಪ್ರಕಟಣೆ 12:11 ಹೇಳ್ತದೆ, ಯಜ್ಞದ ಕುರಿಯ ರಕ್ತದಿಂದಲೂ ತಮ್ಮ ವಾಕ್ಯ ಬಲದಿಂದಲೂ ಅವನನ್ನು ಜಯಿಸಿದ್ದೀರಾ. ಯಜ್ಞದ ಕುರಿಮರಿಯ ರಕ್ತದಿಂದ, ತಮ್ಮ ವಾಕ್ಯ ಬಲದಿಂದ ಅವನನ್ನು, ಅಂದರೆ ಯಾರು? ಸೈತಾನನನ್ನು ನೀವು ಜಯಿಸ್ತೀರಾ. ನೀವು ಸೈತಾನನ ಓಡಿಸೋದಕ್ಕೆ ಮೊದಲು ಕರ್ತನ ಮಕ್ಕಳಾಗಿದ್ದೇವಾ ಅದನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಸೈತಾನ್ ಹೋಗನ್ನು ಹೋಗಲ್ರಿ ಅವನು. ಒಂದು ದೆವ್ವ ಹಿಡ್ಕೊಂಡಿದ್ದವ ನನ್ನಂತೆ, ನೀನು ಯಾರನ್ನೇ ಕರ್ಕೊಂಡು ಬಾ, ನಾನು ಹೋಗಲ್ಲ. ಸೈತಾನ್ ಹತ್ರ ನಾವು ಯಾರು ಆಟ ಆಡೋಕ್ಕೆ ಹೋಗ್ಬಾರ್ದು. ತುಂಬ ಆಟ ಆಡಿದ್ರೆ ನಮ್ಗೆ ಆಚಾರ ಬಿಡಿಸ್ಬಿಡ್ತದೆ. ಒಂದು ದೆವ್ವ ಹೇಳ್ತಂತೆ, ನನಗೆ DGS ದಿನಕರನೇ ಬರಬೇಕು, ನಿಮ್ಮ ಹತ್ರ ಎಲ್ಲ ನನಗೆ ಓಡಿಸೋಷ್ಟು ಪವರ್ ಇಲ್ಲ ಅಂತಂತ. ದೆವ್ಗಳಿಗೆ ನಾವು ಯಾರಂತ ಗೊತ್ತಿದೆ. DGS ದಿನಕರನ್ ಬಂದ್ರೇ ನಾನು ಹೋಗೋದು, ನಿನ್ನಂಥ ಕಾಂಜಿ ಬಿಂಜಿ ಪಾಸ್ಟ್ಗಳೆಲ್ಲ ಬಂದರೆ ಹೋಗಲ್ಲ ಅಂತಂತ. ಅರ್ಥ ಏನು? ಹಂಗಾದ್ರೆ ನಮ್ಮಲ್ಲಿ ವಾಕ್ಯದ ಬಲ ಇಲ್ಲ. ಆದರೆ ಬೈಬಲ್ ಹೇಳ್ತದೆ, ಯಜ್ಞದ ಕುರಿಯ ರಕ್ತದಿಂದಲೂ. ನೋಡ್ರಿ, ನಮಗೆ ದೇವ್ರು ಅವನೇ ಅಂತೀವಿ, ಗಂಟು ಹಾಕ್ಕೊಂಡಿರ್ತೀವಿ, ಭಾರ ಹೊತ್ಕೊಂಡು. ಇದು ಅಜ್ಜಿ ಕತೆ ಆಗೋಯ್ತು. ಪಾಪ ಅಜ್ಜಿ ಸುಟ್ಕೇಸ್ ಹತ್ಕೊಂಡು ಪಾಪ ರೋಡಲ್ಲಿ ನಡೆಯೋಕ್ಕಾಗ್ದಿರ ಹೋಗುವಾಗ ಎತ್ತಿನ ಗಾಡಿ ಅವನು, ಅಮ್ಮ ಹತ್ಕೋ, ಆ ಬಸ್ ಸ್ಟ್ಯಾಂಡ್ವರೆಗೂ ಬಿಡ್ತೀನಿ ಅಂದಂತೆ. ಅಜ್ಜಿ ಹತ್ಕೊಂಡು ಸೈಲೆಂಟಾಗೈತೆ, ಇವನು ಹೋಗ್ತಾವನೆ. ಎತ್ಗಾದ್ರೂ ಆ ಗೆಜ್ಜೆ ಸೌಂಡ್ ಕೇಳ್ತಾ ಇದ್ದೆ, ಅಜ್ಜಿ ಸೌಂಡೇ ಬರ್ತಾಳೆ ಇವನಿಗೆ. ಇವ್ನು ಅಂದ್ಕೊಂಡು ಅಜ್ಜಿ ಭಾರ ಇಳಿಸಿದ್ರು ಒಂದು ಮಾತು ಕೇಳಲಿಲ್ವಲ್ಲ ಅಂತ ಅವನು ತಿರುಗಿ ನೋಡ್ತಾನೆ. ಅಜ್ಜಿಗೆ ಭಾಳ ಬುದ್ಧಿ, ಇವನು ಕಡ್ಕೊಂಡಿದ್ದೆ ಭಾರ ಹೊತ್ಕೊಂಡೈತಲ್ಲ ಅಂತ. ಅವನು ತಿರುಗಿ ನೋಡ್ತಾನೆ, ಗಾಡೀಲಿ ಕೂತ್ಕೊಂಡು ಇವಳೇನು ಮಾಡವಳೆ, ಆ ಭಾರದ ಪೆಟ್ಟಿಗೆನ ಕೆಳಗಿಟ್ಟಿಲ್ಲ. ಹಾಗಾದ್ರೆ ಇವತ್ತು ಎಷ್ಟೋ ಜನ ಏಸು ಭಾರ ಹೊತ್ಕೊತೀನಿ, ಬಾರೋ 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 ಅಂದರು, ನಾವು ಬರ್ದೆ ನಾನೇ ಹೊತ್ಕೊಳ್ತೀನಿ ಅಂತ. ಏಸು ಹೊತ್ಕೊಳ್ತಾನೆ ಅಂತ ನೀನು ನಂಬಿದ್ರೆ ನಿನ್ನ ಭಾರ ಕ್ಲಿಯರ್ ಆಗುತ್ತೆ. ಎಲ್ಲಿವರೆಗೂ ನೀನು ನಂಬಲ್ಲ ಅಲ್ಲಿವರೆಗೂ ಕ್ಲಿಯರ್ ಆಗಲ್ಲ. ಹೋದ ವರ್ಷದಲ್ಲಿ ಒಬ್ಬರು ಮದುವೆಗೆ ಹೋಗಿದ್ದೆ, ನಮ್ಮ ಚರ್ಚವ್ರ ಮದುವೆಗೆ. ಆ ಸಮುದಾಯ ಭವನದಲ್ಲಿ ಸಾಮುವೇಲ್ ಅಂತ ಒಬ್ರು ಇದ್ದಾರೆ, ಕೇಳಿದ್ದೀರಾ? ಸಾಮುವೇಲ್ ಅಂತ ಇದ್ದಾರೆ. ಅವ್ನು ನನಗೊಂದು ಪ್ರೇಯರ್ ಮಾಡಿ ಅಂದ, ಪ್ರಾರ್ಥನೆ ಮಾಡಿ ಹೇಳಿದೆ, ಬ್ರದರ್ ನೀವೊಂದು ಮನೆ ಕಟ್ಟುತ್ತಾ ಇದ್ದೀರಾ ಅಂದೆ. ಅವ್ನ ಕಣ್ಣಲ್ಲಿ ನೀರು ಹಾಕಿಬಿಟ್ಟ. ನಾನೆಲ್ಲಿಂದ ಕಟ್ಟಲಿ ಅಯ್ಯ, ನನ್ನ ಹತ್ರ ದುಡ್ಡೇ ಇಲ್ವಲ್ಲ,
ಕಟ್ಟಕ್ಕೆ ನನಗೆ ಯಾವ ಆಧಾರನೂ ಇಲ್ವಲ್ಲ. ನನಗೆ ಗೊತ್ತಿಲ್ಲ ಸಾಮಣ್ಣ, ನನ್ನ ದೇವ್ರು ನೀನು ಮನೆ ಕಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನೆ. ನಿನ್ನೆ ಅವನು ಫೋನ್ ಹೊಡೆದವನು ನನಗೆ ಗೊತ್ತಿಲ್ಲ ಯಾರು ಫೋನ್ ಅಂತ, ನನಗೆ ಕಾಯ್ತಾ ಇದ್ದಾನಂತೆ. ಪಾಸ್ಟ್ರು ಹೇಳಿದ್ರು 1 ವರ್ಷದಿಂದ, ಇವತ್ತು ಮನೆ ಕಟ್ಟಿ ಮುಗಿಸ್ಬಿಟ್ಟಿದ್ದೇನೆ. ಒಂದು ಜೋರಾಗಿ ಹೇಳ್ರಿ, ನೀವು ಜೋರಾಗಿ ಹೇಳಿದ್ರೆ ನಿಮಗೂ ಒಂದೊಂದು ಮನೆ ಕೊಡ್ತಾರೆ. ಸಾಕ್ಷಿ ಹೇಳಿದ್ರು ಫಸ್ಟ್. ಹೌದು, ಎಲ್ಲಿ? ನಾನು ಭದ್ರಾವತಿಯಿಂದ ಬರುವಾಗ ನೀವು ನಿಂತ್ಕೊಂಡಿದ್ರು, ಬರೀ ನಾನು ಶಿವಮೊಗ್ಗ ಡ್ರಾಪ್ ಮಾಡ್ತೀನಿ ಅಂತ ಮಾಚನಹಳ್ಳಿಯಿಂದ ಕರ್ಕೊಂಡ್ಬರ್ತಾ ಇದ್ದೆ. ಅವ್ರು ಹೇಳಿದ್ರು ನಾನು ಮನೆ ಕಟ್ಟಿದ್ದೀನಿ, ಅವರು ಪ್ರೇಯರ್ ಮಾಡ್ತೀನಿ ಅಂತ ಫಾಸ್ಟು ಪ್ರೇಯರ್ ಮಾಡಿದರು. ಮನೆ ಕಟ್ಟಿದ್ದೀನಿ, ಗೃಹ ಪ್ರವೇಶ ಮಾಡಬೇಕು, ನಾನು ಫಾಸ್ಟಿಗೆ ಹೋಗಿ ಮೀಟ್ ಮಾಡಬೇಕು. ಫಾಸ್ಟ್ರು ಹೇಳಿದ್ದು ನನ್ನ ಜೀವಿತದಲ್ಲಿ ನೆರವೇರಿದೆ ಅಂತ ನನ್ನ ಮುಂದೆ ಈಗ 2 ದಿವಸ ಮುಂದೆ ಸಾಕ್ಷಿ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಇನ್ನೂ ಭಯಂಕರ ಕಾರ್ಯಗಳೆದ್ದು ಹೇಳ್ತದೆ. ಇದು ಖಾಲಿ ಗೋಡೆ ಇರ್ಬೋದು ರೀ, ನಿಮ್ಮನ್ನು ದೇವರು ವಾಗ್ದಾನ ಮಾಡಿದ್ದಾನೆ, AC ಚರ್ಚ್ಗೆ ಕರ್ಕೊಂಡು ಹೋಗ್ತೀನಿ ಅಂತ. OC ಚರ್ಚಲ್ಲಿ ಇಷ್ಟು ವರ್ಷ ಕೂತಿದ್ರಲ್ಲ, ನೆಕ್ಸ್ಟ್ ಎಲ್ಲ ಡೆವಲಪ್ಮೆಂಟ್. ಇಡೀ ಶಿವಮೊಗ್ಗ ನಮ್ಮ ಸಭೆ ಮೇಲೆ ಕಣ್ಣಿಟ್ಟೈತ್ರಿ, ಆದರೆ ಈ ಸಭೆ ಪಕ್ಕದ ಸಭೆ ಮೇಲೆ ಕಣ್ಣಿಟ್ಟಿಲ್ಲ. ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ ಏನಂದರೆ, ಅವ್ರಿಗೆಲ್ಲ ಆಶ್ಚರ್ಯ, ಈ ಕೋಟೆ ಬಿದ್ದೋಗುತ್ತಾ ಅಂತ ನೋಡ್ತಾವ್ರೆ. ನಾವು ಬರೀ ಸ್ತುತಿ ಮಾಡ್ತಾ ಇದ್ದೇವೆ, ಆ ಟೈಮ್ ಬಂದಾಗ ಅವೆಲ್ಲ ಬಿದ್ದೋಗುತ್ತೆ. ಭಯ ಪಡಕ್ಕೆ ಹೋಗ್ಬೇಡ್ರಿ, ನಿಂತೋಗಿರೋ ಕಾರ್ಯ ಎದ್ದೇಳುತ್ತೆ. ದೇವರ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಳ್ರಿ. ಇವತ್ತಿಂದ ಯಾರು ಹೊರ ಬೇಕು ಅಂತ ಕೇಳಬೇಡ್ರಿ. ಸ್ವಾಮಿ ಅಧಿಕಾರ ಕೊಟ್ಟಿದೆಯಲ್ಲ, ಅದನ್ನು ನಾನು ಮಾಡೋದಕ್ಕೆ ಬಲ ಕೊಡು ಅಂತ ಕೇಳ್ರಿ. ಅಧಿಕಾರ ಬೇಕು ಅಂದರೆ ಸಮಯ ಸಿಕ್ಕದಾಗಲ್ಲ, ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು, ಸ್ತೋತ್ರದಲ್ಲಿ ಹೇಳಬೇಕು. ಝೂಮ್ ನಿಂತೋಯ್ತು, 10 ದಿನ ಆಯಿತು, ಯಾರೂ ಕೇಳಲೇ ಇಲ್ಲ. ಎಲ್ಲರೂ ನಿಟ್ಟಿಸಿರು ಬಿಟ್ರು. ಅಪ್ಪ ಪಾಸ್ಟ್ರು ಬಿಟ್ಬಿಟ್ರಲ್ಲಪ್ಪ, ನಾವು ಬದುಕೊಂಬಿಟ್ಟಿದ್ದೀವಲ್ಲಪ್ಪ, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋಕ್ಕೆ ಅನುಕೂಲ ಆಯ್ತಲ್ಲಪ್ಪ, ಇವ್ರ ಕಾಟಕ್ಕೆ ನಾವು ಸುಮ್ಮನೆ ಕೂತ್ಕೊಬೇಕಾಗಿತ್ತಲ್ಲಪ್ಪ. ಇದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ದೇವ್ರು ಸ್ಪಷ್ಟವಾಗಿ ಹೇಳ್ಬಿಟ್ಟ. ಆದರೂ ನಾನು ನಿಲ್ಲಿಸಿದ್ದೆ ಅಂತ ಭಯಪಡಬೇಡ್ರಿ, ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ತಿರ್ಗಿ. ಹಲ್ಲೆಲೂಯಾ. ನೀವು ಮಲ್ಕೊಂಡ್ರು ಬಿಡಲ್ಲ ನಾನು, ಎದ್ರು ಬಿಡಲ್ಲ ನಾನು, ನೀವು ಓಡೋದ್ರು ಬಿಡಲ್ಲ, ಮದುವೆಯಲ್ಲಿ ಬ್ಯುಸಿ ಆದರೂ ಬಿಡಲ್ಲ, ಯಾವ ಫಂಕ್ಷನ್ಗೆ ಹೋದ್ರೂ ಬಿಡಲ್ಲ. ನಾನು ಒಬ್ಬನೇ ಆದರೂ ಝೂಮ್ನ ಮಾಡಿ ನನ್ನ ದೇವ್ರನ್ನ ಮಹಿಮೆ ಪಡಿಸ್ತೀನಿ. ಕಾರಣ ಕರ್ದಾತನ ನಂಬಿಗಸ್ತ. ಕರ್ದಾತನ ಯಾರೋ ಒಬ್ರು ಹೇಳಿದ್ರಂತೆ, ಸಿಸ್ಟರ್ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ, ಆ ಝೂಮಲ್ಲಿ ಕಳೆಯೋ ಟೈಮ್ನ ನಿಮ್ಮ ರೂಮಲ್ಲಿ ಕಳೀಲಿ ಅಂದಂತೆ. ಅದು ನಿಜವಾಗ್ಲೂ ದೇವರ ಆತ್ಮ ಅಲ್ಲ. ಸಭೆ ಹೇಳ್ತದೆ, ಐಕ್ಯತೆಯಾಗಿ ಇರೋದನ್ನು ಬಿಟ್ಟು ಬಿಡಬೇಡ್ರಿ. ಇಂಡಿವಿಜುವಲ್ ಪ್ರೇಯರ್ ಬೇರೆ, ಸುವಾರ್ತೆ ಸಾರೋದು ಬೇರೆ, ಐಕ್ಯತೆ ಪ್ರಾರ್ಥನೆ. ನಿಮ್ಮ ಸಭಾ ಪಾಲಕರ ಮಾತನ್ನು ಕೇಳು ಅಂದರೆ ಮಣ್ಗಾಲ ಹಾಕು ಅಂದರೆ ಹಂಗೆ ಹಾಕಬೇಕಂತೆ. ನಾವು ಸಿಸ್ಟರ್ ಬರ್ತೀರಾ, ಬ್ರದರ್ ಬರ್ತೀರಾ ಅಂದರು ಕ್ಯಾರೇ ಮಾಡಲ್ಲ. ಇಲ್ರಿ, ದೇವರಿಗೆ ಭಯಪಟ್ಟು ನೋಡ್ರಿ, ನಿಮ್ಮ ಲೈಫ್ ಎಲ್ಲೋ ಹೋಗ್ಬಿಡ್ತದೆ. ದೇವರ ಆಶೀರ್ವಾದ ಮಾತ್ರ ಪಟ 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 ಅಂತ ಉದುರ್ಬೇಕಂತೆ. ಇವನು ಮಾತ್ರ ಯಾವುದು ಉದುರೋ ಕೆಲಸ ಮಾಡಲ್ಲ. ನೀನು ಮಾಡು, ನಿನ್ನ ಮನೆ ಮೇಲೆ ಬರ್ತದೆ. ಹಲ್ಲೆಲೂಯಾ. ಕಡೆ ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಅಶುದ್ಧ ಆತ್ಮಗಳನ್ನ ಓಡಿಸಲು 4 ಮೆಟ್ಲುಗಳಂತೆ. ಯಾರಾದರೂ ಹೇಳ್ಬಿಡ್ತೀರಾ? ಒಂದು ಎದುರಿಸಿ ನಿಲ್ರಿ. ಯಾಕೋಬ 4:7 ಹೇಳ್ತದೆ, ದೇವರಿಗೆ ಒಳಗಾಗ್ರಿ, ಸೈತಾನ್ ಎದುರಿಸ್ರಿ, ಆಗಲಾತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ದೇವರಿಗೆ ಒಳಗಾಗ್ರಿ ಅಂದರೆ ಅರ್ಥ ಏನು? ದೇವರಿಗೆ ಯಾರು ಒಳಗಾಗ್ತಾರೆ? ವಾಣಿ ಹೇಳಮ್ಮ, ಯಾರಮ್ಮ ಒಳಗಾಗ್ತಾರೆ? ಪಾಪ ಮಂಜು ಕೇಳೋಕ್ಕಾಗಲ್ಲ, ಹೊಸಬ್ರವ್ರು. ಯಾರು ದೇವರಿಗೆ ಒಳಗಾಗ್ತಾರೆ? ಯಾಕೋಬ್ 4:7 ಏನು ಹೇಳ್ತು? ದೇವರಿಗೆ ಒಳಗಾಗ್ರಿ, ಸೈತಾನ್ ಎದುರಿಸ್ರಿ, ಆಗಲಾತ ನಿಮ್ಮನ್ನು. ಸೈತಾನ್ ಹೆಂಗೆ ಹೋಗುತ್ರಿ? ಸುಮ್ಮನೆ ಅಲ್ಲೆಲ್ಲೂ ಸ್ತೋತ್ರ ಹೇಳಿದ್ರೆ ಹೋಗಲ್ಲ. ಸೈತಾನ್ ಓಡಿಸೋ ಅಧಿಕಾರ ನಿಮಗೆ ಬೇಕು ಅಂದರೆ ಸುಮಾರು ಟೈಮ್ ಉಪವಾಸಗಳು ಹಾಕಿ ದೇವ್ರ ಹತ್ರ ಕೂತ್ಕೊಬೇಕು, ಆರಾಧನೆ ಮಾಡಬೇಕು, ದೇವ್ರ ಸನ್ನಿಧಾನದಲ್ಲಿ ಸಮಯ ಕಳೀಬೇಕು. ದೇವರೊಂದಿಗೂ ನಿಮಗೂ ನಿಕಟವಾದ ಒಂದು ಕನೆಕ್ಷನ್ ಇದ್ದಾಗ ನೀವು ನೋಡಿದ್ರೆ ದೆವ್ವ ಹೋಗುತ್ತೆ, ನೀವು ಮಾತಾಡಿದ್ರೆ ದೆವ್ವ ಹೋಗುತ್ತೆ. ಯಾಕೆಂದರೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ದೆವ್ವ ಹೋಗಲಿ ಅಂತ ಅಳಬೇಡ್ರಿ, ದೆವ್ವ ಹೋಯ್ತು ಅಂತ ಸಂತೋಷನೂ ಪಡಬೇಡ್ರಿ. ಅದು ಈ ಬಾಗಿಲಿಂದ ಹೋಗಿ ನಿಮ್ಮ ಬಾಗಿಲಿಗೆ ಬಂದುಬಿಡ್ತದೆ ನೀವು ಸರಿ ಇಲ್ಲ ಅಂದ್ರೆ. ದೆವ್ವದ ವಿಶೇಷತೆ ಅದೇನೆ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದುಬಿಡ್ತದೆ. ಅದು ದೇವರ ವಾಕ್ಯ ಹೇಳ್ತದೆ. ದೇವರಿಗೆ ಒಳಗಾಗೋದು ಯಾರು ಅಂದರೆ
ದೀನರು, ಬಡವರು, ದೇವರಿಗೆ ವಿಧೇಯರಾಗುವವರು ಅಂಥವರೇ ದೇವರಿಗೆ ಒಳಗಾಗೋದಂತೆ. ಅವರ ಮೂಲಕ ದೇವರು ಸೈತಾನ್ನ ಓಡಿಸ್ತಾನಂತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ, ದೇವರಿಗೆ ಒಳಗಾಗ್ರಿ, ಸೈತಾನ್ನ ಎದುರಿಸ್ರಿ, ಆಗಲ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆಮೆನ್. ಆದ ಕಾರಣ ಒಂದನೇದು ನಾವು ಎದುರಿಸಿ ನಿಲ್ಲಬೇಕಂತೆ, ಎರಡನೇದು ಬಲಿಷ್ಠನನ್ನು ಮೊದಲು ಕಟ್ಟಾಕ್ಬೇಕಂತೆ, ಮೂರನೇದು ಸೈತಾನ್ನ ಗದರಿಸ್ಬೇಕಂತೆ, ನಾಲ್ಕನೇದು ಸೈತಾನ್ನ ಓಡಿಸ್ಬೇಕಂತೆ. ಮೂರನೇದು ಸೈತಾನ್ನ ಗದರಿಸಿದ್ರು ಯಾರು? ಯೇಸು ಸ್ವಾಮಿ ಯಾರು ಗದರಿಸಿದ್ರು? ಯಾರು ಹೇಳಿದ್ರು ನಿಮ್ಮ 3 ಜನಕ್ಕೂ ಒಂದೊಂದು ಏನು ಕಟ್ತೀನಿ, ಪರ್ಣಶಾಲೆಗಳನ್ನ ಕಟ್ಟಿದ್ದೀನಿ ಅಂತ ಯಾರು ಹೇಳಿದ್ರು? ಅದಕ್ಕೆ ಸ್ವಾಮಿ ಶಭಾಷ್ ಚಂದ್ರ ಏನಂದ್ರು? ಸೈಡಿಗೆ ರೂಮ್ ಒಳಗೆ ಕರ್ಕೊಂಡೋಗಿ ಹೇಳಿದ್ರ? ಹೇಳ್ರಿ, ಸೈತಾನೇ ಬಿಟ್ಟೋಗು. ನಾವಿವತ್ತು ಯಾರಿಗಾದ್ರೂ ಚೆನ್ನಾಗಿರೋರಿಗೆ ಸೈತಾನ್ ಬಿಟ್ಟೋಗು ಅಂದರೆ ಮೆಟ್ಲು ಇಳಿದ ಮೇಲೆ ನನಗೆ ಬಿಡಿಸಿಬಿಡ್ತಾರೆ. ಜ್ಯೋತಿಯವರೇ, ಏನು ಪಾಸ್ಟರ್ ನೀವು, ನನ್ನ ಮೇಲೆ ಎಂಥ ಅನಾಯಿಂಟಿಂಗ್ ಇದೆ, ನೀವು ನನಗೇ ದೆವ್ವ ಅಂದುಬಿಟ್ರಾ? ಎಷ್ಟೋ ಪಾಸ್ಟರ್ಸ್ ಸತ್ಯ ಹೇಳಕ್ಕೆ ಎದುರ್ಕೊಳ್ತಾ ಇದ್ದಾರೆ. ಎಷ್ಟೋ ಪಾಸ್ಟರ್ಸ್ ಸತ್ಯ ಹೇಳಕ್ಕೆ ಎದುರ್ತಾ ಇದ್ದಾರೆ. ಕಾಣಿಕೆ ಹೋಗ್ಬಿಡ್ತಲ್ಲ, ದಶಮ ಭಾಗ ಹೋಗ್ಬಿಡ್ತಲ್ಲ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರಲ್ಲ, ಆ ಭಯಕ್ಕೆ ನಡುಗ್ತಾ ಇದ್ದಾರೆ. ಅದು ದೇವರು ಹೇಳ್ತಾನೆ, ನೀನು ನನ್ನ ಸೇವಕ, ನಿನಗೆ ಸಂಬಳ ಕೊಡೋದು ನಾನು, ಟೈತ್ ಕೊಡೋದು ನಾನು, ಕಾಣಿಕೆ ಕೊಡೋದು ನಾನು, ನಿನ್ನ ಪೋಷಣೆ ಮಾಡೋದು ನಾನು, ಈ ಜನ ಅಲ್ಲ. ನಾನು ದೇವಿನಿಂದ ಯಾವಾಗಲೂ ಒಂದೇ ದೇವ್ರ ಹತ್ರ ಕೇಳೋದು, ಸ್ವಾಮಿ ನನಗೆ ಚರ್ಚ್ ಕಟ್ಟಿದ್ರೆ ಯಾರಾದರೂ ಒಬ್ಬರೇ ಪೂರ್ತಿ ಸ್ಪಾನ್ಸರ್ ಮಾಡಬೇಕು. ಜನರ ಹತ್ರ ಎಲ್ಲ ನಾನು ಚಿಲ್ಲರೆ ಈಸ್ಕೊಂಡು ಕಟ್ಟಿಬಿಟ್ಟೆ ಅಂದರೆ ಒಬ್ಬೊಬ್ಬ ಮನೆಗೆ ಒಂದೊಂದು ಕಲ್ಲು ಹೊಡೆದು ಬಿಡ್ತಾರೆ ನನಗೆ. ನೀನು ಕೊಟ್ಟರೆ ಕೊನೆಯವರೆಗೂ ನಿಲ್ಲುತ್ತಪ್ಪ. ಈ ಜನ ಕೊಟ್ಟರೆ ಬೈತಾರೆ, ಇಲ್ಲಿ 10 ರೂಪಾಯಿ ಕೊಟ್ಟು ಅಲ್ಲಿ 20 ರೂಪಾಯಿ ಬೈತಾರೆ. ಆದರೆ ನೀನು ಕೊಟ್ಟರೆ ನನಗೆ ಬೈಯೋದೇ ಇಲ್ಲ. ಯಾವಾಗಲೂ ಒಂದು ತಿಳ್ಕೊಳ್ರಿ, ಜನ ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡ್ರಿ. ನಿಮಗೆ ದೇವ್ರು ಏನಾದರೂ ಹೇಳಿದ್ರು ನೀವು ತಲೆ ಕೆಡಿಸ್ಕೊಳ್ಬೇಕು. ಜನ ಬೈದರು, ಜನ ಗೇಲಿ ಮಾಡಿದ್ರು, ಜನ ರೇಗಿಸಿದ್ರು, ಜನ ಹಂಗಂದ್ರು, ಜನ ಹಿಂಗಂದ್ರು ಅಂತ ನಿಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತ ಮಾಡಿಕೊಳ್ಬೇಡ್ರಿ. ನಿಮ್ಮನ್ನು ಕರೆದದ್ದು ಜನ ಅಲ್ಲ, ತಾಯಿ ಗರ್ಭದಲ್ಲಿ ಆರಿಸಿದ್ದು ಜನ ಅಲ್ಲ, ದೇವ್ರ ಸೇವೆ ಮಾಡೋಕ್ಕೆ ಕರೆದಿದ್ದು ಜನ ಅಲ್ಲ. ಪ್ರಿಯ ಸಹೋದರಿಯೇ, ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಇವತ್ತಿನ ಆರಾಧಕರಿಗೆ ಏನು ಬೇಕು ಬೇಗ ಹೇಳಿ, ನಾನು ಮುಗಿಸ್ತೀನಿ, 1 ಗಂಟೆ ಆಗ್ಬಿಡ್ತು. ನಾವು ಆರಾಧನೆ ಮಾಡ್ಬೇಕಂದ್ರೆ ಏನು ಬೇಕ್ರಿ ಬ್ರದರ್? ಒಂದು ಹಾಡು ಹೇಳ್ತೀರಾ? ಇಲ್ಲೇನು ಇನ್ಸ್ಟ್ರೂಮೆಂಟ್ ಇಲ್ಲ ಅಂತನು, ಕೀಬೋರ್ಡ್ ಇಲ್ಲ ಅಂತಾನೆ, ಪ್ಯಾಡ್ ಇಲ್ಲ ಅಂತಾನೆ, ಸೌಂಡ್ ಬಾಕ್ಸ್ ಇಲ್ಲ ಅಂತಾನೆ, ಇವೆಲ್ಲ ಕೊಟ್ಟರೆ ಅವನು ಆಡ್ತೀನಿ ಅಂತಾನೆ. ಮೇಲಿದು ಯಾವುದು ಬರಲ್ಲ, ನಿಂದು ಪ್ಯಾಡ್ ಬರಲ್ಲ, ಶಂಕರವ್ರು ಇಟ್ಕೊಂಡ್ರೆ ಕೀಬೋರ್ಡ್ ಬರಲ್ಲ, ಗಿಟಾರ್ ಬರಲ್ಲ, ಬ್ರದರ್ ಅವ್ರದ್ದು ಕ್ಯಾಮ್ರಾನೂ ಬರಲ್ಲ. ಹಲ್ಲೆಲೂಯಾ. ಇದು ಹೆಂಗಾಗೈತೆ ಅಂದರೆ ಬರ್ಕೊಳ್ಳೋದು ಹರ್ಕೊಳ್ಳೋದು. ಈಗ ಮೊಬೈಲ್ ಬಂದು ಎಲ್ಲ ಕೂತಿದ್ದು ಹಾಕೋದು, ನಿಂತಿದ್ದು ಹಾಕೋದು ಎಲ್ಲ ಆಗ್ತಾಯಿದ್ದೀವಿ. ಅವ್ರು ಲೈಕ್ ಕೊಡ್ತಾರೆ, ಇವ್ರಿಗೆ ಒಂದೇ ಖುಷಿ. ಯಾವನಾದರೂ ಕೆಟ್ಟದಾಗಿ ಬರೆದು ಬಿಟ್ರೆ ನಮಗೆ ಲೈಕ್ ಅವನು ಕೊಡಬೇಕು. ಹಲ್ಲೆಲೂಯಾ. ನಾನೊಂದು ವಿಡಿಯೋ ಮಾಡಿದೆ, ಎಲ್ಲಿ ಗಾಡಿಗೊಪ್ಪದವರು ಒಂದು 8 ವ್ಯಾನ್ ವ್ಯಾಪಾರಕ್ಕೆ ಹೋಗೋಕ್ಕೆ ಅಂತ ನನ್ನ ಕರೆದಿದ್ರು. ಪಾಸ್ಟರ್, ನಾವು ವ್ಯಾಪಾರಕ್ಕೆ ಹೋಗಬೇಕು, ಲಕ್ಷಗಟ್ಟಲೆ ಬಂಡವಾಳ ಹಾಕ್ತೀವಿ, ದಯವಿಟ್ಟು ಬಂದು ಒಂದು ಪ್ರೇಯರ್ ಮಾಡ್ತೀರಾ? ನಾನು ಆಯಿತು ಅಂತ ಹೋದೆ. ಅವರೆಲ್ಲ ಎಷ್ಟು ದಾಹದಿಂದ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ಜನ ಎಲ್ಲ ಕಾಯ್ತಾಯಿದ್ರು.
ನನಗೆ ದೇವರು ಹೇಳಿದ್ರು ಎಲ್ಲರಿಗೂ ಕೈಗಳನ್ನ ಹಿಡ್ಕೊಳಕ್ಕೆ ಹೇಳು ಅಂತ. ಎಲ್ಲರಿಗೂ ಕೈ ಹಿಡಿಸ್ಬಿಟ್ಟೆ, ಅನ್ಯ ಭಾಷೆಯಲ್ಲಿ ಮಾತಾಡಿಸ್ದೆ. ಅವರೆಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ದೇವರ ವಾಗ್ದಾನನ ಸ್ವೀಕಾರ ಮಾಡೋದನ್ನು ನಾನು ಅನುಭವಿಸಿದೆ. ಅದನ್ನು ಯಾರೋ ವಿಡಿಯೋ ಮಾಡಿಬಿಟ್ರು. ಆ ವಿಡಿಯೋ ಮಾಡಿದ ಮೇಲೆ ಅವ್ರು ನನಗೆ ಕಳಿಸ್ಕೊಟ್ರು. ನಂದು ನಮ್ಮ ಮೇಘರಾಜು ಅವರು ಇವರೆಲ್ಲ ಮಾಡೋ ವಿಡಿಯೋಗಳೆಲ್ಲ ಒಂದು 300, 400, 500, 600 ಇಷ್ಟೇ ಓಡ್ತಾಯಿತ್ತು. ಆದರೆ ಆ ವಿಡಿಯೋನ ನಾನು ನೋಡಿ ಬೇರೆಯವ್ರದ್ದೆಲ್ಲ 1K ಅಂತ ಬರ್ತದೆ, ನಮ್ಮದೇ ಕೇನೇ ಬರಲ್ವಲ್ಲ. ಇದ್ದೀರಾ? ಒಂದು ಪ್ರೇಯರ್ ಮಾಡಿ ಹಾಕಿದೆ, ಎಷ್ಟು ಬಂದಿರ್ಬೋದು ಹೇಳ್ರಿ. ನನ್ನ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಬೇರೇನಿಲ್ಲ. ನನಗೆ ನೀವು ಲೈಕ್ ಕೊಟ್ಟಿಲ್ಲ ಅಂದ್ರೂ ಚಿಂತೆ ಇಲ್ಲ, ಲೈಕ್ ಕೊಟ್ಟರು ಚಿಂತೆ ಇಲ್ಲ. ಲೈಕ್ ಕೊಡೋನ ಮೇಲಿದ್ದಾನೆ. ನನಗೆ ಯಾರು ಅಂದರು ನೀವು ಚರ್ಚಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳಿ ಅಂತ. ನಾನು ಕೇಳ್ಕೊಳ್ಳೋ ದೇವರೊಬ್ಬನ ಹತ್ರ ನಿಂದು 20,000 ವ್ಯೂಸ್ ದಾಟ್ಬಿಟ್ಟಿದೆ. ಒಂದು ಅಲ್ಲೇಲೂ ಹೇಳ್ರಿ. ಎಷ್ಟು 20,000. ನನ್ನ ಮಿಸ್ಸಸ್ ಕರೆದು ನನ್ನ ಕಣ್ಣು ಸರಿ ಕಾಣ್ತಾ ಇಲ್ಲ, ನೀನು ನೋಡು ಅಂತ. ಅವಳು ಹೇಳೋದಿಲ್ಲ 20,000. ಅವಾಗ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನೋಡಿ, ಯಥಾರ್ಥರು ಮಾಡುವ ಪ್ರಾರ್ಥನೆಗೆ ಜಯ ದೇವ್ರು ಕೊಡ್ತಾನಂತ. ಆ ಜನ ಆ ಗ್ರೌಂಡಲ್ಲೇ ಮೊಣಕಾಲು ಹಾಕಿಬಿಟ್ಟವ್ರೆ. ಕಾರಣ ನನ್ನ ದೇವ್ರು ನನ್ನ ಆಶೀರ್ವಾದ ಮಾಡ್ತಾರೆ ಅಂತ. 25 ವರ್ಷದಿಂದ ಏನೂ ಮಾಡೋಕ್ಕೆ ಆಗ್ತಿರೋ ಸಭೆ 10 ತಿಂಗಳಲ್ಲಿ ಏನೇನೋ ಆಗೋಗ್ಬಿಡ್ತಲ್ಲಿ. ಸೈತಾನ್ಗೆ ಇರೋಕ್ಕೆ ಆಗ್ತಾ ಇಲ್ಲ. ಅವನು ತಕತೈ ಅಂತ ಭರತನಾಟ್ಯ ಆಡ್ತಾವನು. ಆದರೆ ನಾವು ನನ್ನ ದೇವ್ರನ್ನ ಆರಾಧನೆ ಮಾಡ್ತಾಯಿದ್ದೆ. ಹಲ್ಲೆಲೂಯಾ. ಇದ್ದೀರಾ? ಇವತ್ತು ನಮಗೆಲ್ಲರಿಗೂ ಏನು ಬೇಕಾಗಿದೆ? ನೀವೆಲ್ಲರೂ ಯಾವ ಕಂಪನಿಗೆ ಸೇರಿಕೊಂಡಿದ್ದೀರಾ? ನಿಮ್ಮೆಲ್ಲರ ಓನರ್ ಯಾರು? ನಿಮಗೆಲ್ಲ ಒಂದು ಪ್ರಮೋಷನ್ ಕೊಡೋದು ಯಾರು? ನಿಮಗೆಲ್ಲರಿಗೂ ಅವನ ಅಭಿಷೇಕದ ವಸ್ತ್ರವನ್ನು ಕೊಡೋದು ಯಾರು? ನೀವು ಪೊಲೀಸ್ ಆಗೋಕ್ಕೆ ಇಷ್ಟಪಡ್ತೀರಾ, ಇನ್ಸ್ಪೆಕ್ಟರ್ ಆಗೋಕ್ಕೆ ಇಷ್ಟಪಡ್ತೀರ? ಪೊಲೀಸ್ಗೆ ವ್ಯಾಲ್ಯೂ ಇಲ್ಲ. ಮುಂಚೆ ಪೊಲೀಸರು ಅಂದರೆ ರೋಡಲ್ಲೋಗೋ ಮಕ್ಕಳೆಲ್ಲ ಸಲೀಟ್ ಹೊಡಿಯೋರು, ಈಗ ಯಾರೂ ಹೊಡಿಯಲ್ಲ ಅಂತಾರೆ. ಆದರೆ ಒಳ್ಳೆ ಪೋಸ್ಟಿಗೆ ಹೋಗೋದಕ್ಕೆ ನನ್ನ ದೇವ್ರು ನಿಮ್ಮನ್ನು ಈ ಲೋಕದಲ್ಲಿ ಅವನ ರಾಜ್ಯದ ರಾಯಭಾರಿಗಳಾಗಿ ನಿಮ್ಮನ್ನು ಆರಿಸ್ಕೊಂಡಿರುವಾಗ, ನಿಮ್ಮ ಒಡಂಬಡಿಕೆ ಕರೆಕ್ಟಾಗಿದ್ದರೆ ನಿಮ್ಮನ್ನು ಲೋಕದ ಅಧಿಪತಿಯಾಗಿರುವ ಸೈತಾನನನ್ನು ಗದರಿಸಿ ಲಯಪಡಿಸೋದಕ್ಕೆ ದೇವರು ಆರಿಸ್ಕೊಂಡಿರುವಾಗ ನಿಶ್ಚಿಂತೆಯಿಂದ ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೇವರು ಕೊಡ್ತಾನೆ. ಆದ ಕಾರಣ ಈ ದಿನ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. 12 ಮಂದಿ ಶಿಷ್ಯರಿಗೆ ಕರೆದು ಅವನು ಕೊಟ್ಟ ಮೊದಲನೇ ಅಧಿಕಾರ ದೆವ್ವಗಳನ್ನ ಓಡಿಸೋದು. ಆದ ಕಾರಣ ದೆವ್ವಗಳನ್ನ ಓಡಿಸೋದಕ್ಕೆ ಎಷ್ಟು ಜನ ರೆಡಿಯಾಗಿದ್ದೀರಾ? ದೆವ್ವ ಓಡಿಸೋದಕ್ಕೆ ಎಷ್ಟು ಜನಕ್ಕೆ ಖುಷಿ ಇದೆ? ಆಲ್ರೆಡಿ ಪ್ರಸ್ಟಾರ್ ನೀವೇನು ಓಡಿಸೋದು, ನಾವು ಗಂಡಿಂದ ಓಡಿಸ್ಬಿಟ್ಟಿದ್ದೀವಿ ಅಂತಾರೆ ಎಷ್ಟೊಂದು ಜನ. ಅವನ ಮೇಲೆ ದೆವ್ವ ಕಂಡು ಓಡಿಸ್ಬಿಟ್ಟಿದ್ದೀವಿ ಅಂತಾರೆ. ಇನ್ನು ಎಷ್ಟೋ ಮನೆಯಲ್ಲಿ ಅವಳ ಮೇಲೆ ದೆವ್ವ ಕಂಡು ಓಡಿಸ್ಬಿಟ್ಟಿದ್ದೀವಿ. ಇವನಿಗೆ ಅವನ ದೆವ್ವ ತರಕ, ಇವನಿಗೆ ಅವನ ದೆವ್ವ ಥರ. ನಮ್ಮನ್ನ ದೇವ್ರ ದೆವ್ವ ಅಂತ ಕರೆದಿಲ್ಲ, ದೇವರು ಅಂತ ಕರೆದಿದ್ದಾನೆ. ನೀನು ನಂಬಿದ್ರೆ ನಿನ್ನ ನಂಬಿಕೆ ಅಂತ ಆಗಲಿ ಅಂತ ದೇವರು ಹೇಳಿದ್ದಾನೆ. ಆದ ಕಾರಣ ಗಂಡ ಹೆಂಡತಿ ದೆವ್ವಗಳ ಥರ ನೋಡಿಕೊಂಡು ಅನ್ಯಾಯವಾಗಿ ನಿಮ್ಮ ಜೀವನನ ಹಾಳು ಮಾಡ್ಕೊಬೇಡ್ರಿ. ಎಷ್ಟೇ ಹೋರಾಟ ಬಂದರೂ ಮೌನವಾಗಿರಿ, ನಿಮ್ಮ ಮಧ್ಯದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ನಾವೆಲ್ಲ ಕಣ್ಣುಗಳು ಮುಚ್ಚಿ ದೇವ್ರ ಸಮ್ಮುಖದಲ್ಲಿ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಕುಟುಂಬಗಳನ್ನು ನಮ್ಮನ್ನು ಆಶೀರ್ವದಿಸಪ್ಪ, ನಮ್ಮನ್ನು ಬಲಪಡಿಸಪ್ಪ, ನಿನ್ನ ರಕ್ತದಲ್ಲಿ ಮರೆಮಾಚಪ್ಪ, ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ನಾವು ಹೊರಗಳು ಬೇಕು ಅನ್ನೋದಕ್ಕಿಂತ ನಮ್ಮ ಮುಂದೆ ಬರುವಂಥ ಜನಗಳ ಒಳಗೆ ಕುಡುಕುತನದ ಆತ್ಮ, ವ್ಯಭಿಚಾರದ ಆತ್ಮ, ದೇವರಾತ್ಮನ ಕಾರ್ಯಗಳನ್ನ ಕಂಡುಕೊಳ್ಳದೆ ಮುಚ್ಚಲ್ಪಟ್ಟಂಥ ಕಣ್ಣುಗಳನ್ನು ತೆರೆಯುವುದಕ್ಕೋಸ್ಕರ, ದೇವರ ಸಮ್ಮುಖದಲ್ಲಿ ವಿಧೇಯರಾಗುವುದಕ್ಕೋಸ್ಕರ, ದೇವರ ಭಯವನ್ನು ಕಲಿಯುವುದಕ್ಕೋಸ್ಕರ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ.
ದೇವರ ಚಿತ್ತ ಇಲ್ಲದೆ ನಾವೇನನ್ನು ಪಡೆಯೋದಕ್ಕಾಗೋದಿಲ್ಲ. ದೇವರ ಅನುಮತಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನನ್ನ ದೇವರೇ, ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ, ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ನೀನಿಲ್ಲದೆ ನಾವೇನು ಮಾಡೋಕ್ಕಾಗೋದೇ ಇಲ್ಲಪ್ಪ. ನಮಗೆ ನೀನು ಬೇಕು ಸ್ವಾಮಿ, ನಿನ್ನ ಕೃಪೆ ನಮಗೆ ಬೇಕಪ್ಪ, ನಿಮ್ಮ ದಯೆ ನಮಗೆ ಬೇಕು ಸ್ವಾಮಿ, ನಿಮ್ಮ ಬಲ ನಮಗೆ ಬೇಕು ದೇವರೇ ಅಂತ ಕೇಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರು ಅಧಿಕಾರ ಕೊಟ್ಟರೆ ನಮ್ಮನ್ನು ಬಲವಾಗಿ ಉಪಯೋಗ ಮಾಡ್ತಾರೆ. ದೇವರ ಅಧಿಕಾರವನ್ನು ಕೇಳಿಕೊಡ್ರಿ. ಮಾಟ ಮಂತ್ರಗಳನ್ನ ಮುರಿಯೋದಕ್ಕೆ, ದುರಾತ್ಮ ಶಕ್ತಿಗಳನ್ನ ಮುರಿಯೋದಕ್ಕೆ. ಎಷ್ಟೋ ಯವನ ಪ್ರಾಯದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ದೆವ್ವ ಪೀಡಿತರಾಗಿ ಮಾನಸಿಕವಾದ ರೋಗದಲ್ಲಿ ಬಿದ್ದಿರುವಾಗ ಯೇಸು 2000 ದೆವ್ವ ಹಿಡಿಯಲ್ಪಟ್ಟಂಥ ಆ ದಂಡನ್ನು ಗದರಿಸುವಾಗ ದೆವ್ವ ಬಿಟ್ಟು ಹೋದ ಮೇಲೆ ನಿಶಬ್ದವಾಗಿ ಅವನು ಕೂತಿದ್ದಾನೆ. ಎಷ್ಟೋ ದೆವ್ವಗಳನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ಇವತ್ತು ಯೇಸು ನಮ್ಮ ಮೂಲಕ ಬಿಡುಗಡೆ ಮಾಡೋದಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ದೆವ್ವಗಳನ್ನ ಬಿಡಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಕೃಪಾಭರಿತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಕುರಿತು ನಾವು ಮಾತನಾಡಿದ್ದೇವೆ. ಕುಟುಂಬಗಳಲ್ಲಿ ಗಂಡ ಹೆಂಡತಿ, ಮಕ್ಕಳ ನಡುವೆ, ಬಂಧುಗಳ ನಡುವೆ, ಆಸ್ತಿಯ ನಿಮಿತ್ತ, ಹಣಕಾಸಿನ ನಿಮಿತ್ತ, ವಸ್ತುಗಳ ನಿಮಿತ್ತ, ಜಗಳಗಳ ಮೂಲಕ, ಅಸಮಾಧಾನದ ಮೂಲಕ ದೇವರ ಮಕ್ಕಳು ಅನ್ನೋದು ಮರೆತು ಕುತಂತ್ರ ಮಾಡುವ ಶಕ್ತಿಗಳ ಮೂಲಕ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅಂಥವರ ಬಲಗಳು ಮುರಿಯಲ್ಪಡ್ಲಪ್ಪ. ನಿನ್ನ ಒಂದೊಂದು ಮಕ್ಕಳಿಗೆ ನಿನ್ನ ಆತ್ಮನ ಅಧಿಕಾರ ಬಿಡುಗಡೆ ಮಾಡು. ನಿನ್ನ ಆತ್ಮನ ಅಧಿಕಾರದಲ್ಲಿ ಅವರು ನಿಂತವರಾಗಿ ದುಷ್ಟ ಆತ್ಮಗಳನ್ನು ಲಯಪಡಿಸುತ್ತಾ ನಿನ್ನ ಶಕ್ತಿಯಿಂದ, ನಿನ್ನ ಬಲದಿಂದ, ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ ಉಜ್ಜೀವಿಸಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಇಸ್ರಾಯೇಲೇ, ಭಯಪಡಬೇಡ. ನಿನಗೆ ಯಾವ ಮಂತ್ರತಂತ್ರಗಳು ತಗಲಲ್ಲ. ಮಾಟ ಮಂತ್ರಗಳ ಬಲ ತಗಲಲ್ಲ. ನಿನಗೆ ವಿರುದ್ಧವಾಗಿ ಕಣಿ ಹೇಳತಕ್ಕವರು ಇಲ್ಲವೇ ಇಲ್ಲ. ಹಾವುಗಳನ್ನು, ಶೇಳುಗಳನ್ನು ತುಳಿಯತಕ್ಕ ಅಧಿಕಾರ ದೇವರು ಕೊಡ್ತಾ ಇದ್ದಾನೆ. ಯಾರ್ಯಾರು ನಂಬ್ತಾ ಇದ್ದೀರಾ ಅವ್ರ ಮೇಲೆ ಅನಾಯಿಂಟಿಂಗ್ ಬರ್ತಾ ಇತ್ತು. ಯಾರು ನಂಬ್ತಾ ಇದ್ದೀರಾ ಅವರ ಮೇಲೆ ಅನಾಯಿಂಟಿಂಗ್. ಅನಾಯಿಂಟಿಂಗ್ ಮೀನ್ಸ್ ಅಭಿಷೇಕ. ಅಯ್ಯೋ, ಆ ಅಧಿಕಾರ ನನಗೆ ಬರುತ್ತಾ? ಆ ಅಧಿಕಾರ ನನಗೆ ಬರುತ್ತಾ? ಸಹೋದರ ಸಹೋದರಿಯೇ, ನಿನಗೆ ಓದಕ್ಕೆ ಬಂದಿಲ್ಲ ಅಂದ್ರು, ಬರೆಯಕ್ಕೆ ಬಂದಿಲ್ಲ ಅಂದ್ರು, ದೇವರ ಭಯದ ಜೀವಿತ ನಿನ್ನಲ್ಲಿದ್ದರೆ ಆ ಅಧಿಕಾರ ನಿನಗೆ. ಆ ಅಧಿಕಾರ ನಿನಗೆ ಸಹೋದರ, ಆ ಅಧಿಕಾರ ಸಹೋದರಿ ನಿನಗೆ. ನಂಬೋದಾದ್ರೆ ನಿನಗೆ ಆ ಅಧಿಕಾರ. ಯಾಕೆ ಅಂದರೆ ಇವತ್ತು ನಿನ್ನ ಅಕ್ಕಪಕ್ಕ ಮನೆ, ನಿನ್ನ ಮನೆ ಒಳಗಡೆ ನಿನ್ನಲ್ಲೇ ಅನೇಕ ವಿಧವಾದ ದುಷ್ಟಾತ್ಮನ ಬಲಗಳನ್ನು ಲಯಪಡಿಸೋದಕ್ಕೆ, ಓಡಿಸೋದಕ್ಕೆ ಅಧಿಕಾರ ಬೇಕಾದವರು ದೇವರನ್ನ ಘನಪಡಿಸಿದ. ಹಾಲೆಲೂಯಾ. ಓ ಲಾಭ 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 ಲಾಭ. ಅಧಿಕಾರ ಸುಮ್ಮನೆ ಅಲ್ಲ. ಅಧಿಕಾರ ಕೊಡಬೇಕಂದ್ರು ದೇವರು ಸೆಲೆಕ್ಟ್ ಮಾಡ್ತಾನೆ. ದೇವರು ಸೆಲೆಕ್ಟ್ ಮಾಡ್ತಾನೆ. ಇವನಿಗೆ ಅಧಿಕಾರ ಕೊಡ್ಲಾ, ಇವನಿಗೆ ಅಧಿಕಾರ ಕೊಡ್ಲಾ, ಇವನ ಮೇಲೆ ಅಧಿಕಾರ ನಾನು ಕೊಡ್ಲಾ? ಹಾಲೆಲೂಯಾ. ಎಸ್ ಎಸ್ ಎಸ್. ರಿಸೀವ್ ಮಾಡ್ಕೊಳ್ರಿ, ಹೊಂದ್ಕೊಳ್ರಿ. ನನಗೆ ಬಲ ಬೇಕು, ಅಧಿಕಾರ ಬೇಕು, ಆತ್ಮನ ಶಕ್ತಿ ಬೇಕು. ಮಂತ್ರಗಳನ್ನ ಮುರಿಯೋದಕ್ಕೆ, ತಂತ್ರಗಳನ್ನ ಮುರಿಯೋದಕ್ಕೆ, ಅವುಗಳನ್ನ ತಿಳ್ಕೊಳ್ಳೋದಕ್ಕೆ. ಸೈತಾನ್ ಹೇಳ್ತಾನೆ ನನಗೆ ಪೌಲು ಗೊತ್ತು ಅಂತ. ಇವತ್ತು ಅದೇ ಪ್ರಕಾರ ನೀನು ಪ್ರಾರ್ಥನೆ ಮಾಡುವ ಸಹೋದರಿ ಆಗಿದ್ದರೆ, ಪ್ರಾರ್ಥನೆ ಮಾಡೋ ಸಹೋದರ ಆಗಿದ್ದರೆ, ನಿನ್ನ ವಿಷಯದಲ್ಲಿ ಸೈತಾನ್ ಹೆದರ್ತಾನೆ, ನಿನ್ನ ವಿಷಯದಲ್ಲಿ ಭಯಪಡ್ತಾನೆ. ದೇವರು ನೀನೊಬ್ಬನೇ ಬಿಟ್ಟಿಲ್ಲ. ನಿನ್ನ ಹಿಂದೆ ಸದಾಕಾಲ
ನೆರಳಾಗಿ ನಿಂತಿದ್ದಾನೆ. ನೆರಳಾಗಿ ನಿಂತಿದ್ದಾನೆ. ನಾವು ಅಂದ್ಕೊಂಡಿದ್ದೀವಿ ದೆವ್ವ ನೆರಳಾಗಿ ನಿಲ್ಲೋದು ಅಂತ. ಇಲ್ಲ 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 ಇಲ್ಲ. ನಂಬುವಂಥ ವಿಶ್ವಾಸಿಯೇ, ನಿನ್ನ ಹಿಂದೆ ದೇವರು ನಿಂತಿದ್ದಾನೆ. ನಿನ್ನ ವಾಕ್ಯಗಳು ಮಾತಾಡುವಾಗ ಪರಲೋಕ ನಿನ್ನ ಹಿಂದೆ ನಿಂತ್ಕೊಳ್ಳುತ್ತೆ. ನಿನ್ನ ವೈರಾಗ್ಯ ದೇವ್ರು ನೋಡ್ತಾನೆ, ನಿನ್ನ ಆಸಕ್ತಿಯನ್ನು ದೇವ್ರು ನೋಡ್ತಾನೆ, ನಿನ್ನ ನಂಬಿಕೆಯನ್ನು ದೇವ್ರು ನೋಡ್ತಾನೆ. ಅದರ ಮೇಲೆ ದೇವರ ಅಭಿಷೇಕ ಬಿಡುಗಡೆ ಆಗ್ತಾ ಇತ್ತು. ಕೆಲವರ ಮೇಲೆ ಅಭಿಷೇಕ ಬರ್ತಾ ಇತ್ತು. ನಿಮ್ಮ ನಾಲಿಗೆಗಳ ಮೇಲೆ ಅಭಿಷೇಕ ಬರ್ತಾ ಇತ್ತು. ಅನ್ಯ ಭಾಷೆಯನ್ನು ಮಾತಾಡಿ. ಹಾಲೆಲೂಯ, ಹಾಲೆಲೂಯ. ಓ ರಾಬ ಲಾದಾ ರಾಬ ರೀಬಾ ರಾಬ ಲಾದಾ ರಾಬ ಲಾಬ ಲಾಬ ತದು ಲದಾ 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 ರಬಿ ಬಬ ಲಬ ಲಬ. ಇವತ್ತಿನ ನಿಮ್ಮ ಮನೆಗಳಲ್ಲಿ ಪ್ರೇಯರ್ ವ್ಯತ್ಯಾಸವಾಗಿರ್ತದೆ. ನಿಮ್ಮ ಕಮಾಂಡಿಂಗ್ ವ್ಯತ್ಯಾಸವಾಗಿರ್ತದೆ. ನಿಮ್ಮ ಅಧಿಕಾರ ವ್ಯತ್ಯಾಸವಾಗಿರ್ತದೆ. ನಿಮ್ಮ ಮಾತು ವ್ಯತ್ಯಾಸವಾಗಿರ್ತದೆ. ನಿಮ್ಮ ಚಲನವಲನ ನಿಮ್ಮನ್ನು ನೋಡಿ ದೆವ್ವ ಎದುರುವಾಗ ದೇವರು ಮಾಡಲಿಕ್ಕಿದ. ದೆವ್ವ ಎದುರುವಾಗ, ದುರಾತ್ಮ ಎದುರುವಾಗ, ರೋಗ ಎದುರುವಾಗ, ಸಮಸ್ಯೆ ಎದುರುವಾಗ, ವ್ಯಾಧಿ ಎದುರುವಾಗ, ಓರ ಬಾಬಾ 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 ಓರ ಬಾಬಾ 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 ಬಾ 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 ಬಾ. Yes, 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 yes. Come on, come on, come on. Anointing, anointing, anointing. Fill, 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 fill Lord, fill Lord. Yes, 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 yes. Fire. ಓರ ಬಲ 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 ಬಲ. ಎಸ್ ಎಸ್. ಈ ವಾರ ಬೇಕಾದ್ರೆ ಫಸ್ಟ್ ಪರೀಕ್ಷೆ ಮಾಡಿ ನಿಮ್ಮ ಪ್ರೇಯರಲ್ಲಿ, ಪ್ರಾರ್ಥನೆಯಲ್ಲಿ. ಕಮಾನ್ 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 ಕಮಾನ್. ಫೈರ್. ಓ ಓ ಹೊಂದ್ಕೊಳ್ರಿ. ಓ ಹೋ 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 ಹೋ. ದೇವರ ಆತ್ಮದ ಬಲ 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 ಬಾ ಬಲ 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 ಬಾಲ ಬಾಲ ಬಾಲ. ಹೊಸ ಬಲ ಒಬ್ಬೊಬ್ಬರ ಮೇಲೆ ಕಾರ್ಯ ಮಾಡಲಿಸುವ. ಥ್ಯಾಂಕ್ ಯು ಲೋ. ನನಗೆ ಗೊತ್ತಿಲ್ಲ ಯಾರು ಇಬ್ಬರು ಇದೇ ವಾರದಲ್ಲಿ ದೆವ್ವ ಹಿಡಿಯಲ್ಪಟ್ಟವರನ್ನು ಸಂಧಿಸುವಂಥ ಒಂದು ಭಾಗ್ಯ ದೇವರು ಕೊಡಲಿಕ್ಕಿದ. ನೀವು ನಂಬಿದ್ರೆ ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ನನ್ನ ದೇವರು ಅಂಥ ವ್ಯಕ್ತಿಗಳನ್ನು ಕಾಣುವಂಥ ಭಾಗ್ಯ ದೇವರು ಕೊಡಲಿಕ್ಕಿದ. ದೇವರೇ ಅದು ಯಾರೇ ಆಗಿರಲಿ, ಅವ್ರು ಹೋಗುವಾಗ, ನೋಡುವಾಗ, ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ ಚಲಿಸಲಿ. ಈ ಸಭೆ ಎಲ್ಲ ಮಕ್ಕಳು ನಿನ್ನ ಅಭಿಷೇಕದಿಂದ ತುಂಬಲ್ಪಡಲಿ, ತುಂಬಲ್ಪಡಲಿ. ನಿನ್ನ ವಲ್ಲಮೆ ಈ ಮಕ್ಕಳಲ್ಲಿ ಕಾಣಲ್ಪಡಲಿ. ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಕೊಟ್ಟಂಥ ಕೃಪೆಗೆ ಸ್ತೋತ್ರ, ದಯೆಗೆ ಸ್ತೋತ್ರ. ನಾವಿನ್ನೂ ಬಲವಾಗಿ ನಿನ್ನ ತಿಳಿದುಕೊಳ್ಳೋದು ಕೃಪೆ ಕೊಡು. ಈ ಆರಾಧನೆಗೆ ಬಂದಂಥ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನ ಆಶೀರ್ವದಿಸು. ಕಳೆದ ವಾರ ಯಾರು ಬರ್ತ್ಡೇ ಆಚರಿಸ್ಕೊಂಡಿದ್ದಾರೋ ಅವರ ಮೇಲೆ ನಿನ್ನ ಕೃಪೆ ಹೇಳೋದು ಬರಲಿ. ಚಂದನ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಆ ಮಗನ ನೂತನ ವರ್ಷಕ್ಕೆ ದೇವರು ಕಾಲಿಡುವಂಥ ಭಾಗ್ಯ ಕೊಟ್ಟಿರುವಾಗ ಆ ಯವನ ಪ್ರಾಯದ ಮಗನು ದೇವರ ಆತ್ಮನಿಗೆ ಒಳಗಾಗಲಿ. ಇನ್ನು ಯಾರೆಲ್ಲ ಆಚರಿಸ್ಕೊಂಡ್ರು ದೇವರೇ ನನ್ನನ್ನು ಒಪ್ಪಿಸ್ಕೊಡ್ತೇನೆ. ಹೊಸ ವರ್ಷಕ್ಕೆ ನಮ್ಮೆಲ್ಲರನ್ನ ಕಾಲಿಡುವಂಥ ಭಾಗ್ಯ ಕೊಟ್ಟಿದೆ. ಈ ವರ್ಷವೆಲ್ಲ ಇನ್ನೂ ಆತ್ಮಿಕವಾಗಿ ಬೆಳೆಯೋದಕ್ಕೆ ನಮಗೆ ಬಲ ಕೊಡು ದೇವರೇ, ಜ್ಞಾನ ಕೊಡು ದೇವರೇ, ಆರೋಗ್ಯ ಕೊಡು ದೇವರೇ. ಶತ್ರುವಿನ ಬಲಗಳನ್ನು ಮುರಿದು ಲಯಪಡಿಸುವಂಥ ಶಕ್ತಿ ಕೊಡು ಎಂದು ನಾನು ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗುಂಟಾಗಲಿ. ಈ ವರ್ಷ ಪೂರ್ತಿ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಸಹಾಯ ನಮ್ಮ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ ವಿಶೇಷವಾಗಿ ಈ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಅನೌನ್ಸ್ಮೆಂಟ್. ಪಾಪ ನನಗೂ ಗೊತ್ತಿರಲಿಲ್ಲ, ನಾನು ನೆನ್ನೆನೇ ನೋಡಿದ್ದು. ತುಂಬ ಜನ ನಮ್ಮ ಸಭೆಯವರು, ಸೇವಕರುಗಳು, ಸ್ನೇಹಿತರು ಅವರು ಶಾರ್ಟ್ ವಿಡಿಯೋಗಳನ್ನ ಮಾಡ್ಕೊಂಬಂದಿದ್ದಾರೆ. ಅದು ಪಾಪ ಪ್ಲೇ ಮಾಡೋದು ನನಗೆ ಗೊತ್ತಿರಲಿಲ್ಲ. ನಾನು ನೆನ್ನೆನೇ ಎಲ್ಲ ನೋಡಿದೆ. ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಹೃದಯಪೂರ್ವಕವಾದ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು ಇನ್ನೂ ಬಲವಾಗಿ ನಿಮ್ಮನ್ನು ದೇವರು ಆಶೀರ್ವಾದವಾಗಿ ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತುಂಬ ದೊಡ್ಡದಾಗೆಲ್ಲ ಮಾತಾಡಿದ್ದಾರೆ ಜನ. ಪಾಪ ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗಿ ಹಾಕಿದ್ದೀರ. ಖಂಡಿತವಾಗಲೂ ನಮ್ಮ ಸಭೆ ಚಿಕ್ಕದೇ, ಆದರೆ ಪ್ರೀತಿಗೆ ಸಭೆಯಲ್ಲಿ ಕೊರತೆ ಇಲ್ಲ. ಈ ಜನರಲ್ಲಿ ಪ್ರೀತಿಗೆ ಕೊರತೆ ಇಲ್ಲ. ಬೇರೆ ಕಡೆ ನನಗೆ ಗೊತ್ತಿಲ್ಲ,
ನನ್ನ ಮನೆಯದು ಮಾತ್ರ ನನಗೆ ಗೊತ್ತು. ಆದ ಕಾರಣ ನಿಮ್ಮನ್ನು ದೇವರು ಹೆಚ್ಚಾಗಿ ಪ್ರೀತಿಸಲಿ, ಹೆಚ್ಚಾಗಿ ಬಲಪಡಿಸಲಿ, ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲ ಆಸೆಗಳನ್ನು ದೇವರು ಪೂರೈಸಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್